ಅಂದ್ರೆ ಮೋಟೋ ಏನಿತ್ತು ಆ 1 ಗಂಟೆ ಭಾಷಣದ ಕೃಷ್ಣ ಪೊಲಿಟಿಕಲ್ ಟಾಕ್ ಅಲ್ಲಿ ಶಾಮ್ಯತು, ಶಾಂತಿ, ಇದು ಇಬ್ಬರಿಗೂ ಒಳ್ಳೇದು. ಕಾಂಪ್ರಮೈಸ್ ಆಗಿ ತುಂಬಾ ಚೆನ್ನಾಗಿ ಹೇಳ್ತಾನೆ. ಅದನ್ನ ಇಂಡೈರೆಕ್ಟ್ ಆಗಿ ಅವರ ಬಲವನ್ನು ಹೇಳ್ತಾನೆ. ನೀನ್ ಮಾಡದೇ ಇದ್ರೆ ಏನು ಅಂತ ಅನ್ನೋದನ್ನು ಹೇಳ್ತಾನೆ. ನೋಡು, ಒಂದು ಕಾಡಿಗೆ ಹುಲಿಗಳು ಬೇಕು, ಒಂದು ಹುಲಿಗೆ ಕಾಡು ಬೇಕು. ನೀವು ಕಾಡಿದ್ದ ಹಾಗೆ, ಅವರು ಹುಲಿಗಳಿದ್ದ ಹಾಗೆ ಅಂತ ಹೇಳ್ತಾನೆ. ನೀವು ಕಾಡು ಅಂದ್ರೆ ಸುಮ್ಮನೆ ಜಾಗ ಇದೆ ನಿಮ್ದು, ಕಾಡು ಉಳಿಬೇಕು ಅಂದ್ರೆ ಹುಲಿಗಳು ಇರ್ಬೇಕಲ್ಲಿ. ಅದಿದ್ರೇನೆ ಕಾಡಿಗೆ ಶೋಭೆ, ಅದಿದ್ರೇನೆ ಕಾಡಿಗೆ ರಕ್ಷೆ. ಆ ಅರ್ಥದಲ್ಲಿ ನೀವು ಪಾಂಡವರನ್ನು ಉಳಿಸ್ಕೊಂಡ್ರೆ ನೀವು ಸುಖವಾಗಿರ್ತೀರಿ. ಅಂದ್ರೆ ದುರ್ಯೋಧನ ಬಹುಶಃ ಹೆದರ್ತಾ ಇದ್ದ ಅಂದ್ರೆ ಇಡೀ ಅರಮನೆಯಲ್ಲಿ ಗಾಂಧಾರಿ ಮಾತ್ರ. ಅಪ್ಪ ನನಗೆ ಏಕವಚನದಲ್ಲಿ ಬೈತಿದ್ದ. ಅಂದ್ರೆ ಸೂತರ ಹೇಳುವ ಕತೆ ಆರಂಭ ಆಗುದು ಎಲ್ಲಿಂದ ಅಂದ್ರೆ 18ನೇ ದಿವಸದ ಯುದ್ಧದಲ್ಲಿ ತೊಡೆ ಮುರಿದು ಬಿದ್ದ ದುರ್ಯೋಧನನನ್ನ ಗಿಡುಗ, ನರಿ, ತೋಳಗಳು ಎಳೆದಾಡುವ ಸೀನ್. ಏನದು ಅರ್ಧರಥ ಅಂದ್ರೆ ಅದರಲ್ಲಿ ಯುದ್ಧ ಮಾಡ್ತಾನೆ. ಆ ಶೂರ ವೀರ ಅಲ್ಲ. ಎಲ್ಲರೂ ಸಂತೋಷ ಪಟ್ಟು ಖುಷಿಯಿಂದ ಚಪ್ಪಾಳೆ ಬರೋದು ಇದು ಕರೆಕ್ಟ್. ಇನ್ನು ಅಂದ್ರೆ ಏನ್ ಅನ್ಕೊಂಡ್ಬಿಡ್ತಾರೆ ಅಂದ್ರೆ ಧರ್ಮ ಇವನು ಅಂದ್ರೆ ಮೋಟೋ ಏನಿತ್ತು ಆ 1 ಗಂಟೆ ಭಾಷಣದ ಕೃಷ್ಣ ಪೊಲಿಟಿಕಲ್ ಟಾಕ್ ಅಲ್ಲಿ ಶಾಮ್ಯತು, ಶಾಂತಿ, ಇದು ಇಬ್ಬರಿಗೂ ಒಳ್ಳೇದು. ಕಾಂಪ್ರಮೈಸ್ ಆಗಿ ತುಂಬಾ ಚೆನ್ನಾಗಿ ಹೇಳ್ತಾನೆ. ಅದನ್ನ ಇಂಡೈರೆಕ್ಟ್ ಆಗಿ ಅವರ ಬಲವನ್ನು ಹೇಳ್ತಾನೆ. ನೀನ್ ಮಾಡದೇ ಇದ್ರೆ ಏನು ಅಂತ ಅನ್ನೋದನ್ನು ಹೇಳ್ತಾನೆ. ನೋಡು, ಒಂದು ಕಾಡಿಗೆ ಹುಲಿಗಳು ಬೇಕು, ಒಂದು ಹುಲಿಗೆ ಕಾಡು ಬೇಕು. ನೀವು ಕಾಡಿದ್ದ ಹಾಗೆ, ಅವರು ಹುಲಿಗಳಿದ್ದ ಹಾಗೆ ಅಂತ ಹೇಳ್ತಾನೆ. ಅಂದ್ರೆ ನೀವು ಕಾಡು ಅಂದ್ರೆ ಸುಮ್ಮನೆ ಜಾಗ ಇದೆ ನಿಮ್ದು, ಕಾಡು ಉಳಿಬೇಕು ಅಂದ್ರೆ ಹುಲಿಗಳು ಇರ್ಬೇಕಲ್ಲಿ. ಅದಿದ್ರೇನೆ ಕಾಡಿಗೆ ಶೋಭೆ, ಅದಿದ್ರೇನೆ ಕಾಡಿಗೆ ರಕ್ಷೆ. ಆ ಅರ್ಥದಲ್ಲಿ ನೀವು ಪಾಂಡವರನ್ನು ಉಳಿಸ್ಕೊಂಡ್ರೆ ನೀವು ಸುಖವಾಗಿರ್ತೀರಿ. ಹಾಗಂತ ಹೇಳಿ ಎಲ್ಲೂ ಒಂದು ಕುಯುಕ್ತಿಯ ಮಾತು ಹೇಳಲಿಲ್ಲ ಆರಂಭದಲ್ಲಿ. ಎಲ್ಲೂ ಕೂಡ ಕೃಷ್ಣ, ನೀವು ಆ ಮಾತನ್ನು ಗಂಭೀರವಾಗಿ ಗಮನಿಸಿದ್ರೆ, ನಿಜವಾಗಿ ಒಬ್ಬ ಹಿರಿಯ ಮನೆಯ ಮಕ್ಕಳಿಗೆ ಎಲ್ಲರಿಗೂ ಒಳ್ಳೆಯದಾಗಬೇಕು ಅನ್ನುವ ಹಿತದೃಷ್ಟಿಯಿಂದ ಏನೇನು ಮಾತಾಡಬಹುದು ಆ ಎಲ್ಲ ಪಾಯಿಂಟ್ಸ್ಗಳನ್ನು ಹೇಳ್ತಾನೆ. ಬೇಡ, ಈ ಯುದ್ಧದಿಂದ ಯಾರಿಗೂ ಹಿತ ಆಗಿಲ್ಲ, ಆಗುವುದೂ ಇಲ್ಲ. ಈ ಹಿಂದೆಯೂ ಯುದ್ಧದಿಂದ ಅನೇಕ ಅನಾಹುತಗಳೇ ನಡೆದಿದೆ ಹೊರತು ಆಮೇಲೆ ಅದನ್ನು ಸರಿಪಡಿಸಿಕೊಳ್ಳಿಕ್ಕೆ ಕಾಲಾಂತರದ ತನಕ ಕಾಯಬೇಕಾಗತ್ತೆ. ಒಂದು ತಲೆಮಾರುಗಳೇ ಇದರಲ್ಲಿ ಕಳೆದು ಹೋಗ್ಬಿಡ್ತಾವೆ ಈ ಅವ್ಯವಸ್ಥೆಯ ಪರಿಹಾರ ಮಾಡುವುದರಲ್ಲಿ. ಬೇಡ ಅಂತೆಲ್ಲ ಎಷ್ಟು ಹೇಳಿದ್ರು ಕೇಳುವುದಿಲ್ಲ. ಅವನು ಪ್ರತಿಕ್ರಿಯೆನೇ ಕೊಡಲ್ಲ ದುರ್ಯೋಧನ. ಏನೋ ಆಚೆ ಈಚೆ ನೋಡಿ ಮಾತಾಡ್ತಿದ್ದಾನೆ. ಆಗ ಪರಶುರಾಮ ಮತ್ತೆ ಅವನೊಂದು ದಂಬೋದ್ಭವ ಅಂತ ಒಬ್ಬ ರಾಜನ ಕಥೆಯನ್ನು ಹೇಳ್ತಾನೆ. ಅವನು ಕೂಡ ಎಲ್ಲರ ಹತ್ರ ಅಂದರೆ ಒಂದು ಅಹಂಕಾರಿ. ನನ್ನ ಹತ್ರ ಯುದ್ಧ ಮಾಡೋರು ಯಾರಿದ್ದಾರೆ? ಅದು ಯಾಕೆ ಹೇಳಿದ್ದು ಅಂದರೆ, ಇವನಿಗೆ ಅವನ ಹತ್ರ ಒಂದು 3 ಕೋಟಿ ಮಂತ್ರಗಳ ಜಪ ಇತ್ತು. ಯಾರ ಹತ್ರ? ದುರ್ಯೋಧನ ಹತ್ರ. ಅದು ಉದಂಕ ಮೊದಲಾದ ಬೇರೆ ಬೇರೆ ಋಷಿಗಳ ಹತ್ರ ಅವನು ಪಡೆದ ಮಂತ್ರವಿದ್ಯೆಗಳಿಂದ ಇದರಿಂದ ನಾನು ಪಾಂಡವರನ್ನ ಅನಾಯಾಸವಾಗಿ ಗೆಲ್ಲಬಹುದು ಅಂತ. ಇನ್ನೊಂದು ಕೋಟಿ ಸಂಖ್ಯೆಯ ಈ ರಾಕ್ಷಸರ ಒಂದು ದೊಡ್ಡ ಗುಂಪು ಅವನಿಗೆ ಹಿಂದೆ ಒಂದು ದಿವಸ ಸಹಾಯ ಮಾಡ್ತೇವೆ ಅಂತ, ನೀನ್ ಏನ್ ಸೈನ್ಯ ತಗೋ, ಅವರೊಳಗೆ ನಾವು ಸೇರ್ಕೊಂಡು ನಿನ್ನನ್ನು ಗೆಲ್ಲಿಸ್ತೀವಿ ಅಂತ ಹೇಳಿರ್ತಾರೆ. ಅದು ಅವನಿಗೆ ಒಂದು ತಲೆಯಲ್ಲಿರುತ್ತೆ. ಅದರ ಜೊತೆಗೆ ಅವನಿಗೆ ನನ್ನ ತೋಳ್ಬಲದ ಮುಂದೆ ಜಗತ್ತಲ್ಲಿ ಯಾರೂ ಕೂಡ, ಎಲ್ಲರೂ ಸೆಲ್ಫ್ ಕಾನ್ಫಿಡೆನ್ಸ್, ಓವರ್ ಕಾನ್ಫಿಡೆನ್ಸ್, ಈಗೋ ಸಾಮಾನ್ಯವಾಗಿ ಮನುಷ್ಯನಿಗೆ ಪ್ರತಿಯೊಬ್ಬನಿಗೂ ನನ್ನಷ್ಟು ಓದ್ದವನು ಯಾರಿದ್ದಾನೆ, ನನ್ನಷ್ಟು ಒಳ್ಳೆ ಆಕ್ಟರ್ ಯಾರಿದ್ದಾನೆ, ನನ್ನಷ್ಟು ಒಳ್ಳೆಯ ಮಾಧ್ಯಮದಲ್ಲಿ ಪತ್ರಕರ್ತ ಯಾರಿದ್ದಾನೆ, ಅಥವಾ ನನ್ನಷ್ಟು ಒಳ್ಳೆಯ ವಿಜ್ಞಾನಿ ಯಾರಿದ್ದಾನೆ. ಎಲ್ಲಾ ಕ್ಷೇತ್ರದಲ್ಲೂ ಸರ್ವೋಪಿ ಮನ್ಯತೆ ಲೋಕೆ ಆತ್ಮಾನಂ ಬುದ್ಧಿಮತ್ತರಂ, ನಾನು ಅನ್ನೋದು ಹೋಗುದಿಲ್ಲ. ಅದು ಕನಕದಾಸರು ಹೇಳಿದಾಗ, ನಾನು ಹೋದರೆ ಹೋದೇನು ಅಂತ. ಆ ತರ ಅವನು ತಲೆಯಲ್ಲಿ ತಾನು ಗೆಲ್ತೇನೆ ಅಂತ ತಲೆಯಲ್ಲಿ ಮೊದಲೇ ಆಗ್ರಹ ಕೂತಿತ್ತಾದ್ರಿಂದ ಯಾರ ಮಾತು ಅವನಿಗೆ ತಲೆಗೆ ಹೋಗ್ಲಿಲ್ಲ. ಅದಕ್ಕೆ ಆ ದಂಬೋದ್ಭವನ ಕತೆ ಹೇಳಿ ಕೊನೆಗೆ ನರನಾರಾಯಣರು ಅವರನ್ನು ಸೋಲಿಸಿ ಯಾವತ್ತೂ ಹೀಗೆ ಅವನು ಎಲ್ಲರ ಹತ್ರ ಹೋಗಿ ಯುದ್ಧ ಕೊಡಿ ಅಂತ ಕೇಳುದು. ಯುದ್ಧ ಮಾಡ್ತೇನೆ ನಿಮ್ಮ ಹತ್ರ ಅಂತ. ಅವ್ರು ಬೇಡಪ್ಪ, ನಮ್ಗೆ ಯುದ್ಧ ಇಷ್ಟ ಇಲ್ಲ, ನಮ್ಮ ಜೊತೆ ಯುದ್ಧ ಮಾಡಬೇಕು. ಎಲ್ಲರನ್ನು ಯುದ್ಧ ಮಾಡಿ ಅವರನ್ನು ಸೋಲಿಸಿಯೋ ಕೊಂದೋ ಅನ್ಯಾಯ ಮಾಡಿಯೋ ಹೋದಲ್ಲಿ ಬಂದಲ್ಲ ಅದೇ ಕೆಲಸ ಅವನಿಗೆ. ಇದು ಕೊನೆಗೆ ಅವನಿಗೆ ನರನಾರಾಯಣದ ಸೋಲು ಬಂದ ಮೇಲೆ ಅವನ ದರ್ಪ ಇಳಿದು ಹೋಗುತ್ತೆ. ಹಾಗೆಯೇ ಗುಡ್ಡ ಇದ್ದೇ ಇರುತ್ತಪ್ಪ, ನೀನೇ ದೊಡ್ಡವನು ಅಂತ ಭಾವಿಸಿದ್ರೆ ಒಂದು ದಿವಸ ಕೆಡ್ಡದಲ್ಲಿ ಬೀಳಬೇಕಾಗತ್ತೆ, ಎಚ್ಚರ ಇರಲಿ ಅಂತ ಪರಶುರಾಮನು ಒಂದು ಕತೆ ಹೇಳ್ತಾನೆ. ಅವನು ಆದರೂ ತಲೆ ಕೆಡಿಸ್ಕೊಳ್ಳೋದಿಲ್ಲ. ನಾರದರು, ನೀವು ಆ ಭಾಗ ಇದೆಯಲ್ಲ, ಅಲ್ಲಿ ಒಂದು ಸುಮಾರು ಕಥೆಗಳಿವೆ. ಏನೇನು ಉಪದೇಶ ಮಾಡಬೇಕು, ಎಷ್ಟು ತರದ ಕಥೆಗಳು ಎಲ್ಲವನ್ನೂ ಹೇಳ್ತಾರೆ. ಕಣ್ವರು ಹೇಳ್ತಾರೆ. ಕಣ್ವರು ಕೊನೆಗೆ ಅವನು ಕತೆ ಹೇಳಿ ಮುಗಿಸುವಾಗ ಅವನು ತೊಡೆ ಹೀಗೆ ಅಲ್ಲಾಡಿಸ್ತಾ ಅಂತ ನಗ್ತಾ ಮಾತಾಡ್ತಿರ್ತಾನೆ. ಅವ್ರಿಗೆ ಸಿಟ್ಟು ಬರುತ್ತೆ. ಯಾವ ತೊಡೆ ಅಲ್ಲಾಡಿಸಿ ಒಬ್ರು ದೊಡ್ಡವರು ಮಾತಾಡುವಾಗ ಅವಮಾನ ಮಾಡಿದ್ವು, ಅದೇ ತೊಡೆ ನಿನ್ ಸಾವು ಬರ್ಲಿ ಅಂತ ಶಾಪ. ಆಮೇಲೆ ನಾರದರು ಮಾತಾಡುದಿಲ್ಲ, ಹೊರಟೋಗ್ಬಿಡ್ತಾರೆ. ಆಮೇಲೆ ಭೀಷ್ಮ, ದ್ರೋಣ, ವಿದುರ, ಧೃತರಾಷ್ಟ್ರ, ಆಮೇಲೆ ಗಾಂಧಾರಿ, ವಿದುರ ಎಲ್ಲರೂ ಮಾತಾಡಿದ್ರು.
ತಲೆಗೆ ಹಾಕೊಳ್ಳಲ್ಲ. ಒಂದು 2-3 ಸರ್ತಿ ಸಭಾತ್ಯಾಗ ಮಾಡ್ತಾನೆ ಅವನು. ನಂಗೆ ನಿಮ್ಮೆಲ್ಲ ಮಾತು ಕೇಳಿಕ್ಕಾಗಲ್ಲ. ಕರ್ಣ ಇದ್ನಲ್ಲ, ಕರ್ಣನೇ ಜಾಸ್ತಿ. ಕರ್ಣನಿಗೂ ಕರ್ಣನಿಂದಲೇನೆ ಅವನು ಇನ್ನಷ್ಟು ಅಗ್ರೆಸಿವ್ ಆಗಿ ಕೆಲಸ ಮಾಡ್ತಿದ್ದು. ವಸ್ತುತಃ ಸೂರ್ಯನ ಅವತಾರವಾಗಿದ್ರು. ಅವನ ಒಳಗೊಂದು ಸಹಸ್ರವರ್ಮ ಅನ್ನೋ ಒಬ್ಬ ರಾಕ್ಷಸನ ಆವೇಶ ಇತ್ತು ಅಂತ ಮಹಾಭಾರತವೇ ಹೇಳುತ್ತೆ. ಸೋಮವಂಶ ಅದಲ್ಲ, ಒಬ್ಬ ರಾಕ್ಷಸ ಸಹಸ್ರವರ್ಮ ಅಂತ ಅವನ ಹೆಸರು. ಅವನು ಇವನೊಳಗೆ ಸೇರ್ಕೊಂಡದ್ರಿಂದ ಇವನಿಗೆ ಅದು ಮತ್ತೆ ದುರ್ಯೋಧನನ ಜೊತೆಗಿದ್ರೆ ಯಾರು ಕೆಟ್ಟವರೇ ಆಗುದು. ಕಲಿಯಲ್ವಾ, ಅದು ಎಲ್ಲರೊಳಗೂ ಸೇರಿರುತ್ತೆ. ಇವನು ಮಾತ್ರ ಕಲಿಯಲ್ಲ, ಅಲ್ಲಿ ಯಾರ್ಯಾರು ಇದ್ದಾರೋ ಅಕ್ಕಪಕ್ಕ. ಇಲ್ಲ ಅಂದ್ರೆ ಧೃತರಾಷ್ಟ್ರನಂತ ಒಬ್ಬ ಒಳ್ಳೆಯ ಪ್ರಜ್ಞಾಚಕ್ಷು ಅಂತ ಅವನನ್ನು ವೇದವ್ಯಾಸರು ಕರೆಯುವುದು. ವೇದವ್ಯಾಸರಿಂದ ಒಳ್ಳೆಯ ಜ್ಞಾನ ಪಡೆದವನು. ಬಹುಶಃ ಅವನ ಪ್ರಭಾವಕ್ಕೆ ಒಳಗಾಗದೆ ಉಳಿದವರು ಒಬ್ಳು ಗಾಂಧಾರಿ, ಇನ್ನೊಬ್ಳು ವಿದುರ, ಮತ್ತೆಲ್ಲರೂ ಅವನ ಸುತ್ತ ಇದ್ದವರು ಒಂದಲ್ಲ ಒಂದು ರೀತಿಯಿಂದ ಅವರಿಗೆ ಅಜ್ಞಾನ ಬರ್ಲಿಲ್ಲ ಅಂದ್ರೆ ಒಂದು ಧರ್ಮನೇ ವಿದುರ ಅಂದ್ರೆ. ಇನ್ನೊಂದು ಗಾಂಧಾರಿ, ಅವಳು ಈ ಮನೆಗೆ ಬರುವಾಗಲೇ ಅವಳದೊಂದು ನಿರ್ಧಾರ ಇತ್ತು, ಧರ್ಮದ ಜೊತೆಗಿರ್ತೇನೆ ಹೊರತು ನಾನು ಎಂದೂ ಅಧರ್ಮದ ಜೊತೆಗೆ ಹೋಗಲ್ಲ ಅಂತ. ಅವಳು ಮೊದಲಿಂದನೂ ಹುಟ್ಟುವಾಗಿಂದ ಮಗುವಿನ ಬಗ್ಗೆ ಎಲ್ಲರೂ ಹೇಳುವ ಮಾತಿನಲ್ಲಿ ಅವಳಿಗೆ ಸತ್ಯ ಕಂಡಿತ್ತು. ಹಾಗಾಗಿ ಅವಳು ಅಂದ್ರೆ ದುರ್ಯೋಧನ ಬಹುಶಃ ಹೆದರ್ತಾ ಇದ್ದ ಅಂದ್ರೆ ಇಡೀ ಅರಮನೆಯಲ್ಲಿ ಗಾಂಧಾರಿಗೆ ಮಾತ್ರ. ಅಪ್ಪನನ್ನು ಏಕವಚನದಲ್ಲಿ ಬೈತಿದ್ದ, ನೀನ್ ಎಂತ ಅಪ್ಪ, ನೀನು ಉಪಯೋಗ ಇಲ್ಲ ಅಂತೆಲ್ಲ ಬೈದವನು ಅವನು. ಕೊನೆಗೆ 2-3 ಸರ್ತಿ ಸಭಾತ್ಯಾಗ ಆದಾಗ ಮತ್ತೆ ಕರೆಸಿ ಬಂದು ಮಾತಾಡಿದ್ರು. ಕೊನೆಗೆ ಏನು ಹೇಳ್ತೀನಿ ಸ್ವಲ್ಪ ಆಮೇಲೆ ಕೃಷ್ಣ ಸ್ವಲ್ಪ ಕಟುವಾಗಿ ಹೇಳ್ತಾನೆ. ನೋಡು, ಭೀಮಸೇನನ ತಾಕತ್ತು ನಿನಗೆ ಗೊತ್ತಿಲ್ಲ. ನರನಾರಾಯಣರು ಯಾರು ಅಂದರೆ ಅದೇ ಕೃಷ್ಣ ಮತ್ತು ಅರ್ಜುನ ಅಂತ ಪರಶುರಾಮ ಹೇಳಿದ್ದ. ಆಮೇಲೆ ಹಿಂದೆ ಆದ ಕೆಲವು ಘಟನೆಗಳನ್ನು ಹೇಳಿ, ಇಂದ್ರನ ಜೊತೆಗೆ ಹೋರಾಟ ಆದದ್ದು ಖಾಂಡವ ದಹನ, ಆಮೇಲೆ ಸಂಶಪ್ತಕರ ಜೊತೆಗೆ ಆದ ಹೋರಾಟ, ಆಮೇಲೆ ನಿನ್ನನ್ನೇ ಗಂಧರ್ವ ಕಡೆಯಿಂದ ಕುಬೇರನ ಅನುಚರರನ್ನ ಸಂಹಾರ ಮಾಡಿದ ಭೀಮಸೇನನ ತಾಕತ್ತು, ಇದೆಲ್ಲವನ್ನು ಬಿಡಿಸಿ ಹೇಳಿದ ಮೇಲೆ ಅವನು ಆದರೂ ತಲೆ ಕೆಡಿಸ್ಕೊಳ್ಳದೆ ಕೃಷ್ಣನನ್ನು ಹಿಡಿದು ಹಾಕಿ ಅಂತಾನೆ. ದುರ್ಯೋಧನ ಅಂದ್ರೆ ಎಷ್ಟು ಅಜ್ಞಾನ ಇತ್ತಲ್ಲ, ಸಿಕ್ಕಾಪಟ್ಟೆ. ಅದು ಯಾವಾಗ್ಲೂ ಏನ್ ಮಾಡ್ಲಿಕ್ಕೆ ಅದೇ ಬಹಳ ಜನ ಹೇಳುದು, ದೇವ್ರ ದರ್ಶನ ಆದ ತಕ್ಷಣ ಮೋಕ್ಷ ಆಗುತ್ತೆ ಅಂತ ಆಗಿದ್ರೆ ದುರ್ಯೋಧನಗೂ ಆಗ್ಬೇಕಿತ್ತು. ದೇವರನ್ನು ನೋಡುದ್ರಿಂದ ಮುಖ್ಯ ಅಲ್ಲ, ದೇವರನ್ನು ದೇವರು ಅಂತ ನೋಡುದ್ರಿಂದ ಮೋಕ್ಷ. ಎಕ್ಸಾಕ್ಟ್ಲಿ. ಅದು ಅವನಿಗೆ ಎಚ್ಚರ ಇರಲಿಲ್ಲ, ಒಳಗಣ್ಣು ಬೇಕು. ವಿಶ್ವರೂಪ ದರ್ಶನ ತೋರಿಸಿದ್ನ ಅದೇ ಈ ಪ್ರಸಂಗದಲ್ಲಿ ಹಿಡಿಯುವಾಗ್ಲೇ ಕೃಷ್ಣ ತನ್ನ ವಿಶ್ವರೂಪ ತೋರಿಸ್ತಾನೆ. ಯಾಕೆ ತೋರಿಸದ ಅಂದ್ರೆ, ಹಿಂದಿನ ದಿವಸ ಕೃಷ್ಣ ಬರ್ತಾನೆ ಅಂತ ಗೊತ್ತಾದಾಗ ಇಡೀ ಊರಲ್ಲಿ ಪ್ರತಿಯೊಬ್ಬರ ಮನೆಯಲ್ಲೂ ಸಂತಸ, ಹಬ್ಬ. ಕೃಷ್ಣ ಬರ್ತಾನೆ, ಕೃಷ್ಣ ಏನ್ ಚಂದ, ಅವನು ನೋಡ್ಬೇಕು. ಇದು ಧೃತರಾಷ್ಟ್ರನ ಕಿವಿಗೆ ಬಿದ್ದು ಇಡೀ ಜೀವಮಾನದಲ್ಲಿ ತನಗೆ ಕಣ್ಣಿಲ್ಲ ಅಂತ ಒಂದೇ ಒಂದು ದಿವಸ ಬೇಸರ ಮಾಡಿಕೊಳ್ಳದವ ಅವತ್ತು ಬೇಸರ ಮಾಡಿಕೊಂಡು, ನನಗೆ ಒಂದು ಸರ್ತಿ ಕೃಷ್ಣನನ್ನು ನೋಡುವ ಕಣ್ಣಿದ್ದಿದ್ರೆ ಅಂತ ಒಳಗಿನಿಂದ ತುಂಬಾ ವ್ಯಥೆ ಪಡ್ತಾನೆ. ಒಳ್ಳೆ ಜೀವ ಅದು. ಆದ್ರೆ ಕೃಷ್ಣ ತಕ್ಷಣ ನಿನಗೆ ನೋಡ್ಬೇಕು ಅಂತ ಬಯಸಿದೆಯಲ್ಲ, ನೋಡು ಅಂತ ತನ್ನ ವಿಶ್ವರೂಪ ತೋರಿಸಿ ತಾನೇ ಕಣ್ಣು ಕೊಟ್ಟು ದಿವ್ಯ ದೃಷ್ಟಿಯನ್ನು ಕೊಟ್ಟು ನನ್ನ ಈ ವಿಶ್ವರೂಪವನ್ನು ನೋಡು ಅಂತ ಹೇಳ್ತಾನೆ. ನೋಡಿ ತುಂಬಾ ಆನಂದ ಆಗುತ್ತೆ, ಕಣ್ಣಲ್ಲಿ ನೀರು ಬರುತ್ತೆ ಅವನಿಗೆ. ಆಗ ಹೇಳ್ತಾನೆ, ಈ ಕಣ್ಣು ದೇವರನ್ನು ನೋಡಿದ ಮೇಲೆ ಅದು ವ್ಯರ್ಥ ಆಗಬಾರ್ದು, ಬಿಟ್ಟು ಬಿಡ್ತೇನೆ, ನಿಮ್ಗೆ ಕಣ್ಣಿರ್ಲಿ ಅಂತಾನೆ. ಆಗ ನಮಗೆ ಧೃತರಾಷ್ಟ್ರನ ಯೋಚನೆ ಸ್ಪಷ್ಟ ಅರ್ಥ ಆಗೋದು. ಅವನು ಹೇಳ್ತಾನೆ, ಬೇಡ ಕೃಷ್ಣ, ಇದನ್ನ ನೋಡಿದ ಕಣ್ಣು ಎಂಥದ್ದನ್ನು ನೋಡ್ಲೇಬೇಕು, ಅದನ್ನು ಈ ಕಣ್ಣು ನೋಡಿ ಆಯ್ತು, ಇನ್ನು ಬೇಡವಾದ್ದನ್ನು ನೋಡ್ಲಿಕ್ಕೆ ನನಗೆ ಈ ಕಣ್ಣು ಬೇಡ, ವಾಪಸ್ ಕಿತ್ಕೋ ಅಂತಾನೆ. ಹಾಗಾಗಿ ಮತ್ತೆ ದೇವರು ವಾಪಸ್ ಆ ದಿವ್ಯ ದೃಷ್ಟಿಯನ್ನು ಸ್ವೀಕರಿಸಿ ಅಲ್ಲಿ ಭೀಷ್ಮ, ದ್ರೋಣ ಇವರಿಗೆಲ್ಲ ಅಂದಾಜಾಗುತ್ತೆ, ಎಲ್ರಿಗೂ ಆಗುತ್ತೆ. ಪ್ರಧಾನವಾಗಿ ವಿದುರ, ಭೀಷ್ಮ, ದ್ರೋಣ ಇಂಥವ್ರಿಗೆ ಮಾತ್ರ ದರ್ಶನ ಆಗುತ್ತೆ ಹೊರತು ಹೊರತು ಯಾರು ದುಶ್ಯಾಸನ ಅಥವಾ ಶಕುನಿ, ದುರ್ಯೋಧನ ಇವರಿಗೆ ಯಾರಿಗೂ ದರ್ಶನ ಆಗ್ಲಿಲ್ಲ. ಇವರಿಗೆ ಆದದ್ದೇನು ಅದೇ ಏನು ಅಂದ್ರೆ ಫಿಸಿಕಲ್ ದರ್ಶನ. ಅದು ಏನಂದ್ರೆ ಮುಂದೆ ಇದೇ ಮಾತನ್ನ ಅಲ್ಲಿ ಹೇಳ್ತಾರೆ. ನೋಡು, ಕೃಷ್ಣ ಸಾಮಾನ್ಯ ಅಲ್ಲ, ಅವನು ವಿಶ್ವರೂಪ ದರ್ಶನ ತೋರಿಸಿದ್ದು ಅಂತ ಭೀಷ್ಮಾಚಾರ್ಯ ಹೇಳಿದ್ರೆ, ಅವನೇನೇನೋ ಮ್ಯಾಜಿಕ್ ತೋರಿಸ್ತಾನೆ, ಇದೇ ಮಾತು, ಇಂದ್ರಜಾಲವನ್ನ ತೋರಿಸಿ ನಮ್ಮನ್ನೆಲ್ಲ ಹೆದರಿಸ್ತಾನೆ. ಅಂತವ್ರೆಲ್ಲ ನಾವು ಬೇಕಾದಷ್ಟು ಪ್ರೋಗ್ರಾಮ್ ಕೊಡಿಸಿದ್ದೇವೆ, ಇವನ ಹತ್ರ ಏನು ಮಾತಾಡಿಸುದು ನಾವು, ಅದಕ್ಕೆಲ್ಲ ಹೆದರ್ಬೇಕಾಗಿಲ್ಲ, ಅದೆಲ್ಲ ನನ್ನ ಯೋಚನೆಗೆ ಬಿಡು, ನಾನು ಎದುರಿಸ್ತೇನೆ ಕೃಷ್ಣನನ್ನ ಅಂತ ಹೇಳಿ ಕೃಷ್ಣ ವಾಪಸ್ ಹೊರಟು ಹೋಗುವ ಮುಂಚೆ ಮತ್ತೆ ವಿದುರನ ಮನೆಗೆ ಬಂದು ಕುಂತಿ ಹತ್ರ ಕೆಲವು ಮಾತಾಡ್ತಾನೆ. ಕುಂತಿ ಒಂದು ಸುಂದರವಾದ ಕತೆ ಹೇಳಿ ಕಳಿಸ್ತಾಳೆ, ನಿನ್ನ ಸಂದೇಶ ಏನು ಮಕ್ಕಳಿಗೆ ಅಂತ. ಆಗ ಒಬ್ಳು ತಾಯಿಯ ಕತೆ ಹೇಳಿ, ಅವಳು ವಿದುಲಾ ಅಂತ ಸೃಂಜಯ ದೇಶದ ರಾಣಿ, ಗಂಡ ಸತ್ತೋಗಿರ್ತಾನೆ ಯುದ್ಧದಲ್ಲಿ, ಮಗುವನ್ನ ಸುಮಾರು 18 ವರ್ಷ ಬೆಳೆಸಿ ದೊಡ್ಡವನನ್ನಾಗಿ ಮಾಡ್ತಾಳೆ. ಒಂದು ದಿವಸ ಶತ್ರುಗಳು ಅಟ್ಯಾಕ್ ಮಾಡ್ತಾರೆ. ಆಗ ಇವಳು ಬಾಗಿಲು ಹಾಕ್ಬಿಡ್ತಾಳೆ, ಇವನು ಓಡಿ ಬಂದದ್ದು ನೋಡಿ, ಹೆಬ್ಬಾಗಿಲು, ಒಳಗೆ ಬರಬೇಡ, ನೀನು ನಂಗೆ ಮಗನೇ ಅಲ್ಲ, ನಾನು ನಿನ್ನನ್ನು ಹೆತ್ತೇ ಇಲ್ಲ, ನಾನು ಬಂಜೆ ಅಂತಾಳೆ. ಇವನಿಗೆ, ಏನಮ್ಮ ನೀನು ಇಷ್ಟು ದಿವಸ ನನಗೆ ಏನೇನೋ ಹೇಳ್ಕೊಟ್ಟು ಇವತ್ತು ನೋಡಿದ್ರೆ ನಾನು ರಕ್ಷಣೆ ಮಾಡ್ಕೊಳ್ಳಿಕ್ಕೆ ಬಂದರೆ, ಇಲ್ಲ, ಇಂಥ ಮಕ್ಕಳನ್ನು ನಾನು ಹೆರೋದಕ್ಕಿಂತ ಹೆರದೇ ಇದ್ರೆ ಬೆಟರು. ಶತ್ರುಗಳಿಗೆ ಬೆನ್ನು ತೋರಿಸೋರು ಕ್ಷತ್ರಿಯರೇ ಅಲ್ಲ. ಶಬಾಷ್.
ಆಗುದಾದ್ರೆ ಯುದ್ಧ ಮಾಡಿ ಸತ್ತು ಹೋಗು, ಬರಬೇಡ ನನ್ನ ಹತ್ರ ಅಂತ. ಇಲ್ಲ ಗೆದ್ದು ಬಾ. ಇಲ್ಲ ಗೆದ್ದು ಬಾ. ಅವನಿಗೆ ತುಂಬ ಬೇಜಾರಾಗುತ್ತೆ. ಕೊನೆಗೇನು ಅಂದರೆ ಅನಿವಾರ್ಯ, ಇಲ್ಲಿದ್ರೆ ಸುಮ್ಮನೆ ಪೆಟ್ಟು ತಿಂದು ಸಾಯಬೇಕು, ಅದಕ್ಕಿಂತ ವಾಪಸ್ ಹೋಗ್ತೇನೆ ಅಂತ ಸೇನೆಯನ್ನು ಕಟ್ಕೊಂಡು ಅಲ್ಲಿ ಸುತ್ತ ಇದ್ದವ್ರನ್ನೆಲ್ಲ ಏನೋ ಉತ್ತೇಜನಗೊಳಿಸಿ ಕರ್ಕೊಂಡು ಹೋಗ್ತಾನೆ. ಆಶ್ಚರ್ಯ ಅಂದರೆ ಅವರಿಗೆ ಇವನು ವಾಪಸ್ ಬರ್ತಾನೆ ಅಂತ ನಿರೀಕ್ಷೆ ಇರಲಿಲ್ಲ, ಅದರಿಂದಾಗಿ ಗೆದ್ದು ಬಿಡ್ತಾನೆ. ಆಗ ಅವಳು ಹೆಬ್ಬಾಗಿಲು ತೆಗೆದು ಹೇಳ್ತಾಳೆ, ಈಗ ಬಾ, ಈಗ ನೀನು ನಿಜವಾಗ್ಲೂ ನನ್ನ ಮಗ ಅಂತ ಹಣೆಗೆ ತಿಲಕ ಇಟ್ಟು, ಇಂಥ ಯೋಧರು ನಮಗೆ ಬೇಕು, ಇಂಥವರು ರಾಜನಾಗಲಿಕ್ಕೆ ಯೋಗ್ಯರು ಹೊರತು ಬೆನ್ಕೊಟ್ಟು ಓಡುವ ನಿರ್ವೀರ್ಯರಲ್ಲ ಅಂತ ಹೇಳಿ ಇದನ್ನು ಮಕ್ಕಳಿಗೆ ಹೇಳಿ, ನೀನು ನನ್ನ ಸಂದೇಶ ಇಷ್ಟೇ, ನೀವು ಯುದ್ಧ ಮಾಡಿ ಗೆದ್ದು ಸಂಧಾನ 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 ಅಂತ ಕೂತು ನೀವು ಮತ್ತೆ ಗೆಡ್ಡೆ ಗೆಣಸು ತಿನ್ನುವ ಕಾರ್ಯಕ್ರಮಕ್ಕೆ ಹೋಗ್ತೀರಿ ಅಂದರೆ ನೀನು ನನ್ನ ಮಕ್ಕಳಲ್ಲ. ಪಾಂಡು ಕಂಡ ರಾಜ್ಯದ ಕನಸನ್ನು ನೀವು ಯಥಾರ್ಥ ನನಸು ಮಾಡಿದರೆ ಮಾತ್ರ ನೀವು ನನ್ನ ಮಕ್ಕಳು ಅನ್ನೋ ಒಂದು ಕಥೆಯ ಸ್ವರೂಪವನ್ನು ಹೇಳಿ ಕಳಿಸ್ತಾಳೆ. ಕೃಷ್ಣ ಮತ್ತೆ ಅದನ್ನೆಲ್ಲ ಹೇಳ್ತಾನೆ. ಈ ಕಥೆಯಲ್ಲಿ ಹೇಳುವ ಒಂದು ಸ್ಟೈಲ್ ತುಂಬ ಚೆನ್ನಾಗಿದೆ. ಈಗ ಏನೇನು ಘಟನೆ ಒಂದ್ಸಲ ಹೇಳಿದ್ರು ಕೃಷ್ಣ ಮತ್ತೆ ಅದನ್ನು ಹೋಗಿ ಪಾಂಡವರಿಗೆ ಹೇಳ್ತಾನೆ ಏನೇನಾಯ್ತು ಅಂತ. ಆದರೆ ಸ್ವಾರಸ್ಯ ಏನು ಅಂದರೆ ವೇದವ್ಯಾಸರು ಈ ಕಥೆ ಹೇಳುವಾಗ ಅಲ್ಲಿ ಯಾವುದನ್ನೆಲ್ಲ ಬಿಟ್ಟಿದ್ರೋ ಅಲ್ಲಿ ಅದನ್ನು ಪಾಂಡವರಿಗೆ ಹೇಳ್ತಾರೆ. ಇಲ್ಲಿ ಹೇಳಿದ ಕಥೆನ 2 ಸಾಲಲ್ಲಿ ಹೇಳಿ ಇನ್ನು ಕೆಲವೆಲ್ಲ ಬಿಟ್ಟು ಹೋದ ಅಂಶ ಈ ಕಥೆ ಆರಂಭದಲ್ಲಿ ನಮ್ಗೇನು ಕಾಣಲಿಲ್ಲ, ಕಾಣದೆ ಏನೇನು ನಡೆಯಿತು ಅತ್ತ ಇತ್ತ ಸುತ್ತಮುತ್ತ ಅದನ್ನ ಗ್ರಂಥದಲ್ಲಿ ವೇದವ್ಯಾಸರು ಹೇಳುವ ಸ್ಟೈಲ್ ಅಂದ್ರೆ ಕತೆ ನರೇಟಿವ್ ಸ್ಟೈಲ್ ಇದೆಯಲ್ಲ, ಅಂದ್ರೆ ಒಂದು ನರೇಷನ್ ವೇದವ್ಯಾಸರು, ಇನ್ನೊಂದು ಪಾಯಿಂಟ್ ಆಫ್ ವ್ಯೂ ಕೃಷ್ಣನದ್ದು ಪಾಂಡವರ ಮುಂದೆ ಅಂದ್ರೆ ಯಾವತ್ತೂ ಕೂಡ ಒಂದು ಕಥೆಯನ್ನೇ ಮತ್ತೆ ರಿಪೀಟ್ ಮಾಡುವಾಗ ಓದೋನಿಗೆ ಬೋರ್ ಆಗಬಾರ್ದು. ಇದು ಎಕ್ಸ್ಟ್ರಾರ್ಡಿನರಿ ಸ್ಕ್ರಿಪ್ಟ್ ರೈಟಿಂಗ್. ಅಂದ್ರೆ ಇದು ಇದನ್ನೆಲ್ಲ ಗಮನಿಸಿದ್ರೆ ಎಷ್ಟು ಆಶ್ಚರ್ಯ ಆಗುತ್ತೆ ನಿಮಗೆ. ಸುಮ್ಮನೆ ಒಂದು ನೆನಪಾಯ್ತು ಅಂತ ಹೇಳುದಾದ್ರೆ ಭಾಗವತ ಕಥೆ ಹೇಗೆ ಶುರು ಆಗುತ್ತೆ ಹೇಳಿ? ಕೃಷ್ಣ ಬಾಲಲೀಲೆಗಳಿಂದ. ಭಾಗವತ ಫಸ್ಟ್ ಸ್ಕ್ರಿಪ್ಟ್ ಅಂದ್ರೆ ಸೂತರು ಶೌನಕರು ಮಾತಾಡಿದ್ದು, ಶುಕಾಚಾರ್ಯರು ಬರುವುದು, ಈ ಪ್ರಸಂಗ ಬರುವ ಮುಂಚೆ ಅಂದ್ರೆ ಸೂತರು ಹೇಳುವ ಕತೆ ಆರಂಭ ಆಗುದು ಎಲ್ಲಿಂದ ಅಂದ್ರೆ 18ನೇ ದಿವಸದ ಯುದ್ಧದಲ್ಲಿ ತೊಡೆ ಮುರಿದು ಬಿದ್ದ ದುರ್ಯೋಧನನನ್ನ ಗಿಡುಗ ನರಿ ತೋಳಗಳು ಎಳೆದಾಡುವ ಸೀನ್, ಫಸ್ಟ್ ಸೀನ್, ಶಾರ್ಟ್ ನಂಬರ್ 1. ಎಳೆದಾಡ್ತಾ ಇರ್ತಾರೆ, ಅವನಿಗೆ ಸೊಂಟ ಬಿದ್ದೋಗಿದೆ, ಕೈಯಿಂದ ಅವುಗಳನ್ನು ಓಡಿಸ್ಲಿಕ್ಕೆ ಆಗ್ತಿಲ್ಲ. ಆಗ ಕೃಪಾ, ಅಶ್ವತ್ಥಾಮ ಮತ್ತು ಕೃತವರ್ಮ 3 ಜನ ಬರ್ತಾರೆ. ಅವರು ಪಾಂಡವರಿಗೆ ಹೆದರಿ ಓಡೋಗ್ಬಿಟ್ಟಿರ್ತಾರೆ. ತೊಡೆ ಮುರಿದು ಬಿದ್ದಿರ್ತಾನೆ, ಅಂದ್ರೆ ಭೀಮಸೇನ ಹೊಡೆದಾಗಿದೆ. ನಾವೀಗ ಸೀದಾ 18ನೇ ದಿವಸದ ಯುದ್ಧದ ಕೊನೆಗೆ ಬಂದ್ಬಿಟ್ವಿ ಒಂದೇ ಸಲಕ್ಕೆ. ಅಂದ್ರೆ ಈ ತರ ಶಾರ್ಟ್ ಓಪನ್ ಆಗುತ್ತೆ ಭಾಗವತದ ಕಥೆ. ಯಾಕೆಂದ್ರೆ ಅದು ಈ ಅಶ್ವತ್ಥಾಮ ಅವನಿಗೆ ಅಲ್ಲೇ ಮಣ್ಣನ್ನ ಎತ್ತಿ ತಲೆ ಮೇಲೆ ಹಾಕಿ ನೀನೇ ಸೇನಾಧಿಪತಿ ಅಂತ ಹೇಳಿ ಯುದ್ಧ ಮಾಡು, ನಿಷ್ಪಾಂಡವರನ್ನಾಗಿ ಮಾಡು ಭೂಮಿಯನ್ನ. ಪಾಂಡವರು ಯಾರೂ ಇರಬಾರ್ದು, ಯಾರೂ ಭೂಮಿ ಆಳಬಾರ್ದು, ಅವ್ರಿಗೆ ಸುಖ ಸಿಗಬಾರ್ದು. ಅಂದ್ರೆ ಬಿದ್ದಿದ್ದಾನೆ, ಇನ್ನೇನು ಕ್ಷಣ ಮಾತ್ರದಲ್ಲಿ ಜೀವ ಹೋಗುತ್ತೆ, ಅಂತ ಪಕ್ಷಿಗಳು ಮಾಂಸ ಕಿತ್ತಿ ತಿಂತಾ ಇದೆ. ಅಂತ ಟೈಮಲ್ಲಿ ಅಶ್ವತ್ಥಾಮನಿಗೆ ಸೇನಾಧಿಪತಿ ಪಟಗಡ್ದನ್ ದುರಿತಾನೆ. ಜೊತೆಗೆ ನನ್ನ ಕ್ಷೇತ್ರದಲ್ಲಿ ಮಗ ಸತ್ತೋಗಿದ್ದಾನೆ, ನನ್ನ ಕ್ಷೇತ್ರದ ತನ್ನ ಹೆಂಡತಿಯಲ್ಲಿ ನೀನು ಮಗುವನ್ನು ಹುಟ್ಟಿಸಿ ಅವನನ್ನ ರಾಜನನ್ನಾಗಿ ಮಾಡು ಅಂತಾನೆ. ಯಾರು? ಅಶ್ವತ್ಥಾಮನಿಗೆ ದುರ್ಯೋಧನ. ಹೌದಾ? ಪಾಂಡವರಿಗೆ ಯುದ್ಧದಲ್ಲಿ ಯಾವುದು ಸಿಗಬಾರ್ದು, ಮುಂದೆ ಅವರು ಭಿಕ್ಷೆ ಬೇಡಿ ಬದುಕಬೇಕು ಅಥವಾ ಪ್ರಾಣ ಕಳ್ಕೊಂಡು ಅವರ ಅಧಿಕಾರದಿಂದ ವಂಚಿತರಾಗಬೇಕು, ಸುಖವಾಗಂತೂ ಇರಬಾರ್ದು. ಅದಕ್ಕೋಸ್ಕರ ಅವನು ಗರ್ಭಕ್ಕೆ ಬಿಟ್ಟದ್ದು, ಉತ್ತರೆಯ ಗರ್ಭಕ್ಕೆ. ನಿಷ್ಪಾಂಡವ ಅದು ಒಂದೇ ಉಳಿದದ್ದು. ಅದನ್ನು ಹೊಡಿಲಿಕ್ಕೆ ಹೋದದ್ದಕ್ಕೋಸ್ಕರ ಆ ಕತೆ ಶುರುವಾಯಿತು. ದೇವರೇ ಅವನನ್ನು ರಕ್ಷಣೆ ಮಾಡಿದ್ರು. ಅಲ್ಲಿಂದ ನೋಡಿ, ಒಂದು ಕಡೆಯಿಂದ ಕೊಂದ ಅಶ್ವತ್ಥಾಮನೇ ಇನ್ನೊಂದು ಕಡೆಯಿಂದ ಅವನೇ ಶುಕಾಚಾರ್ಯನಾಗಿ ಬಂದು ಅದೇ ಮಗುವಿಗೆ ಭಗವತ್ ತತ್ವವನ್ನು ಉಪದೇಶ ಮಾಡ್ತಾನೆ. ಇದು ಭಾಗವತದ ಕಥೆಯಲ್ಲಿರುವ ಸ್ಟೈಲ್. ಅದ್ಭುತ ರೀ. ಅಂದ್ರೆ ಈಗ ನನಗೆ ಹೆಂಗ್ ನೆನಪಾಗ್ತಾ ಇದೆ ಅಂದ್ರೆ, ದ ಫೇಮಸ್ ಒನ್ ಆಫ್ ದ ಡೈರೆಕ್ಟರ್, ಹಿ ಈಸ್ ವೆರಿ ಫೇಮಸ್ ಟು ಶೋ ದ ಕ್ಲೈಮ್ಯಾಕ್ಸ್ ಆಫ್ ದ ಸಿನಿಮಾ ಸ್ಟಾರ್ಟಿಂಗ್ ಅಲ್ಲಿ ಕ್ಲೈಮ್ಯಾಕ್ಸ್ ತೋರಿಸ್ತಾರೆ. ಎಕ್ಸ್ಟ್ರಾರ್ಡಿನರಿ ಸ್ಕ್ರೀನ್ ಪ್ಲೇ ಅಂತ ಜನ ಎಲ್ಲ ಹೊಗಳ್ತಾರೆ. ಬಟ್ ಎಷ್ಟೋ ವರ್ಷಗಳ ಹಿಂದೆ ಇದು ಕ್ಲೈಮ್ಯಾಕ್ಸ್ ಇದೆ. ಅಂದ್ರೆ ಕ್ಲೈಮ್ಯಾಕ್ಸ್ ಸ್ಟಾರ್ಟ್ ಮಾಡೋದು ಅಲ್ಲಿಂದನೇ ಕತೆ. ಯಾಕಂದ್ರೆ ಅಲ್ಲಿಂದನೇ ಶುರುವಾಗುತ್ತೆ. ಸುಮ್ನೆ ಕ್ಲೈಮ್ಯಾಕ್ಸ್ ತೋರಿಸ್ಬೇಕು ಅಂತಲ್ಲ, ಯಾರೋ ಒಬ್ಬ ಓಡ್ತಾ ಇರ್ತಾನೆ, ಅರ್ಧ ಕೈಕಾಲು ತುಂಡ ಹೋಗಿರುತ್ತೆ, ಆ ತರ ಅಲ್ಲ. ಒಂದು ನಡೆದ ಘಟನೆಯ ವಿಷಯದಿಂದಲೇ ಮುಂದೆ ಇವನಿಗೆ ಪರಿಚಿತನಿಗೆ ಕಥೆ ಯಾಕೆ ಶುರುವಾಗುತ್ತೆ ಅಲ್ಲಿಂದ ಅನ್ನೋದಕ್ಕೋಸ್ಕರ ಅಶ್ವತ್ಥಾಮನ ಪ್ರಸಂಗವನ್ನು ಶುರು ಮಾಡುತ್ತಾರೆ. ಹೀಗೆ ಇದು ಒಂದು ರೀತಿಯಲ್ಲಿ ನಮಗೆ ನಿಜವಾಗಿ ಸ್ಕ್ರಿಪ್ಟ್ ಅನ್ನು ಹೇಗೆ ಇಡಬೇಕು ಅನ್ನೋದಕ್ಕೆ ಒಂದು ಒಳ್ಳೆ ಉದಾಹರಣೆ. ಅಂದ್ರೆ ಕೃಷ್ಣ ತಾನು ಮತ್ತೆ ಈ ಕಥೆಯನ್ನ ಪಾಂಡವರಿಗೆ ಹೇಳುವಾಗ ಅಲ್ಲಿ ಯಾವ ಅಂಶಗಳು ಬಿಟ್ಟು ಹೋಗಿತ್ತೋ ಅದನ್ನು ಮತ್ತೆ ಹೇಳ್ತಾನೆ. ಹೇಳಿದಾಗ ಪಾಂಡವರೆಲ್ಲರೂ ಕೂಡ ಅಷ್ಟೊತ್ತಿಗೆ ಉಲೂಕ ಅಂತ ಮತ್ತೆ ಇನ್ನೊಂದು ಸರ್ತಿ ಬಂದು ಅವರನ್ನ ರೇಗಿಸ್ತಾನೆ ಪಾಂಡವರನ್ನ.
ನಿಮ್ಗೇನ್ರಿ 12 ವರ್ಷ ಚೆನ್ನಾಗಿ ಗೆಡ್ಡೆ ಗೆಣಸ್ ತಿನ್ಕೊಂಡು ಮೈಯೆಲ್ಲ ದಡ್ಡಗಟ್ಟೋಗಿದೆ, ನಿಮ್ಗೆ ಯುದ್ಧ ಮಾಡ್ಲಿಕ್ಕೆ ಬರಲ್ಲ, ನೀವೇನೋ ಅವತ್ತು ಪ್ರತಿಜ್ಞೆ ಮಾಡಿದ್ರಿ, ನಿಮ್ ಪ್ರತಿಜ್ಞೆ ನೆನಪಿದ್ಯಾ ಅಥವಾ ಒಲೆಗೆ ಹಾಕಿ ಮರ್ಸ್ಬಿಟ್ಟಿದ್ದೀರಾ ನಿಮ್ಮ ರಾಯಸವನ್ನ, ಏನ್ ಮಾಡಿದಿರಿ ಅಂತ 100 ತರ ಬೇಕು ಅಂತ ಅವರನ್ನ ಸಿಟ್ಟಿಗೆಬ್ಬಿಸುದು. ಯಾವತ್ತೂ ಕೂಡ ಎದುರಾಳಿ ಪರ್ಫಾರ್ಮ್ ಒಳ್ಳೇದಿದೆ ಅಂತ ಅಂದಾಗ ಆಟದಲ್ಲಿ ಅವನಿಗೆ ಒಂದ್ 2-3 ಸುಮ್ನೆ ಬೈದ್ರೆ ಅವ್ನು ಸಿಟ್ಟಲ್ಲಿ ಬಾರಿಸ್ತಾನೆ, ಅಗ್ರೆಸಿವ್ ಆಗಿ 2 ಬಾರಿಸ್ತಾನೆ, ಔಟ್ ಆಗ್ತಾನೆ. ಹಾಗೆ ಇವರು ಬೇಕು ಅಂತ ಅವರನ್ನ ರೇಗಿಸ್ತಾ ಇರ್ತಾನೆ. ಆದ್ರೆ ಹೇಳ್ತಾನೆ, ನೀನ್ ಏನ್ ಮಾಡಿದ್ರು ನಾವು ಹಾಗೆ ರೇಗಾಟಕ್ಕೊಳಗಾಗೋರಲ್ಲ, ಈ ನಮ್ಮ ಉತ್ತರ ಏನು ಅಂತ ನಾನು ಹೇಳ್ತೇನೆ, ಅದನ್ನು ನೀನು ತಗೊಂಡು ಹೋಗಿ ದುರ್ಯೋಧನನಿಗೆ ಹೇಳು ಅಂತ ಆ ಎಲ್ಲ ಪ್ರತಿಜ್ಞೆಯನ್ನು ಮತ್ತೆ ರಿಪೀಟ್ ಮಾಡಿ ಇಂತಿಂಥ ದಿವಸಕ್ಕೆ ಇಂತಿಂಥವ್ರನ್ನು ನಾವು ಹೊಡೆದಾಕ್ತೀವಿ ಅಂತ ಲಿಸ್ಟ್ ಮಾಡ್ತಾರೆ. ಮೊದಲು ಇಷ್ಟು ಜನರನ್ನ ನಾವು ಇಂತಿಂಥವ್ರ ಕರ್ಣಂ ಅಂತ ಧನಂಜಯ, ಕರ್ಣನನ್ನು ಧನಂಜಯ ಕೊಡ್ತಾನೆ. ಆಮೇಲೆ ಕೌರವರ 100 ಜನರನ್ನ ಲೆಕ್ಕ ಮಾಡಿ ನಾನೇ ಕೊಲ್ತೇನೆ. ಅಂದ್ರೆ ಇಂತಿಂತ ದಿನಕ್ಕೆ ಇಂತಿಂತವ್ರು ಸಾಯ್ತಾರೆ, ಇಂತಿಂತವ್ರೇ ಸಾಯಿಸ್ತೀವಿ ಲಿಸ್ಟ್ ಮಾಡ್ತಾರೆ. ಶಕುನಿಯನ್ನ ಸಹದೇವ ಕೊಲ್ತಾನೆ, ಶಲ್ಯನನ್ನ ಯುಧಿಷ್ಠಿರ ಕೊಲ್ತಾನೆ, ಹೀಗೆ ಎಲ್ಲ ಒಂದಿಷ್ಟು ಹೇಳಿ ಅವನನ್ನು ಕಳಿಸ್ತಾರೆ. ಶಬಾಷ್. ಅವನು ಅಲ್ಲಿಗೆ ಹೋದಾಗ ತಲೆ ಕೆಟ್ಟೋಗುತ್ತೆ ಅವನು ಹೇಳಿದ ಮಾತುಗಳನ್ನ ಕೇಳಿ ಉಲೂಕನಿಂದ. ಆಮೇಲೆ ಇವರು ಆ ಕುರುಕ್ಷೇತ್ರದ ಹೊರಭಾಗಕ್ಕೆ ಬಂದು, ಅಂದ್ರೆ ಇವ್ರು ಸ್ವಲ್ಪ ಇನ್ನೂ ಔಟ್ಸ್ಕರ್ಟ್ ಅಲ್ಲಿ ಇದ್ರು, ಈಗ ಆ ಕ್ಷೇತ್ರದ ಹೊರಭಾಗದಲ್ಲಿ ಡೇರೆ ಕಟ್ಟಬೇಕಲ್ಲ, ಅದನ್ನು ಆಯ್ಕೆ ಮಾಡ್ಕೊಳ್ಳೋ ರೀತಿಯನ್ನ ಹೇಳ್ತಾರೆ. ತುಂಬಾ ಚೆನ್ನಾಗಿದೆ ಅದು. ಋಷಿಗಳ ಆಶ್ರಮದ ಪಕ್ಕ ಆಗಬಾರ್ದು, ದೇವಸ್ಥಾನಗಳು ಇರಬಾರ್ದು, ಸ್ಮಶಾನ ಆಗಿರಬಾರ್ದು, ಅಂದ್ರೆ ಹೆಣಹೂತ ಜಾಗಗಳಾಗಿರ್ಬಾರ್ದು. ಯಾಕಂದ್ರೆ ಅಲ್ಲಿ ಅವರು ನೀರಿಗೋಸ್ಕರ ಹೊಂಡ ತೋಡ್ತಾರೆ. ಅಕಸ್ಮಾತ್ ಶತ್ರುಗಳು ಸೀದ ಶಿಬಿರಕ್ಕೆ ಬಂದ್ರೆ ಅವಾಗ ಅವರಿಂದ ತಪ್ಪಿಸಿಕೊಳ್ಳಿಕ್ಕೆ ಪ್ರತಿಯೊಂದು ಡೇರೆಯ ಕೆಳಗಡೆ ಒಂದು ಅಂಡರ್ ಗ್ರೌಂಡ್ ಇರುತ್ತೆ, ಅಡಗಿ ಕೂತ್ಕೊಳ್ಳಿಕ್ಕೆ. ಈ ಹೆಣ್ಮಕ್ಳು ಮಕ್ಕಳು ಇವರನ್ನೆಲ್ಲ ರಕ್ಷಣೆ ಮಾಡ್ಲಿಕ್ಕೆ ಒಂದು ಕೆಳಗಡೆಯಿಂದ ಭೂಮಿಯೊಳಗೆ ಗುಹೆ. ಸೂಪರ್. ಇದನ್ನೆಲ್ಲ ತಯಾರು ಮಾಡಿಸಿ ಅಲ್ಲೇ ಫಸ್ಟ್ ಈ ದುರ್ಯೋಧನನ ಸೇವಕರೆಲ್ಲ ಅಲ್ಲಿ ಇರ್ತಾರೆ, ಬೇಹುಗಾರರು, ಇವನ್ ಕಡೆಯಿಂದ ಗೂಢಚಾರರು, ಅವರನ್ನೆಲ್ಲ ಫಸ್ಟ್ ಹುಡುಕಿ ಓಡಿಸ್ತಾನೆ ಧರ್ಮರಾಜ. ಓಡಿಸಿ ಆಮೇಲೆ ಅಷ್ಟೂ ಜಾಗ ಸೆಕ್ಯೂರ್ ಆಗಿದ್ಮೇಲೆ ಇವ್ರಿಗೆ ಬೇಕಾದ ರೀತಿ ಎಲ್ಲ ವ್ಯವಸ್ಥೆಗಳನ್ನ ಕಟ್ಟಿ ಏನ್ ಬೇಕೋ ಎಲ್ಲ ಕಟ್ಟಿಸ್ತಾರೆ. ಆ ಕಡೆಯಿಂದ ಏನಾಗಿದೆ ಅಂದ್ರೆ ಉಲೂಕ ಬಂದು ಹೇಳಿದ್ಮೇಲೆ ಭೀಷ್ಮ ದ್ರೋಣ ಇವರೆಲ್ಲ ಒಟ್ಟಾಗಿ ನೀವೇ ರಕ್ಷಣೆ ಮಾಡಬೇಕು, ನೀವಿಲ್ಲದೆ ಯಾರು ಇಲ್ಲ ಅಂತ ದ್ರೋಣರನ್ನು ಹಿಡ್ದ. ದ್ರೋಣರಿದ್ದಾರೆ ಅಂತಂದ್ಮೇಲೆ ಅವ್ರ ಮಗ ಅಶ್ವತ್ಥಾಮ ಬರ್ತಾನೆ. ಇವ್ರು ಬಂದ್ಮೇಲೆ ಭೀಷ್ಮಾಚಾರ್ಯ ಬರಲೇಬೇಕು, ಅವರಿಬ್ರು ಬಂದಿದ್ದಾರೆ ಅಂತ. ಕೃಪಾಚಾರ್ಯ ಅಂತ ಇದ್ದೇ ಇರ್ತಾರೆ. ಇನ್ನು ಕರ್ಣ ಅಂತ ಹೇಳಲೇಬೇಡ, ಅವನೇ ಜೊತೆಗಿರ್ತಾನೆ. ಹೀಗೆ ಇವರನ್ನೆಲ್ಲರನ್ನು ಒಟ್ಟು ಹಾಕೊಂಡು ಎಲ್ಲಾ ರಾಜರ ಹತ್ರ ಹೇಳ್ತಾನೆ, ನನ್ನನ್ನು ಗೆಲ್ಲಿಸ್ಲಿಕ್ಕೆ ನೀವೆಲ್ಲರೂ ಕೂಡ ಜೀವಕ್ಕೆ ಜೀವ ಪಣ ಇಟ್ಟು ಯುದ್ಧದಲ್ಲಿ ಗೆಲ್ಲಿಸಬೇಕು. ಇದಕ್ಕೋಸ್ಕರ ನಿಮ್ಗೆ ಏನು ಬೇಕು ಅದು ಏನು ವ್ಯವಸ್ಥೆ ಅಂದರೆ ಎಲ್ಲರಿಗೂ ಬೇಕಾದ ಉಡುಗೊರೆಗಳನ್ನು ಕೊಡ್ತಾನಂತೆ. ನೀವು ದುರ್ಯೋಧನ ನೀವು ನಾಳೆ ಅಲ್ಲಿಗೆ ಹೋಗಿ ಮತ್ತೆ ಪಕ್ಷಾಂತರ ಆಗಿ ನಾವು ಆ ಕಡೆ ಹೋಗ್ತೀವಿ ಅಂತ ಹೋಗಬಾರದು ಅಂತ ಅವರ ಆಮಿಷಗಳಿಗೆ ಬಲಿಯಾಗದಂತೆ ಅವರಿಗೆ ಬೇಕಿರುವ ಅನೇಕ ಸವಲತ್ತುಗಳನ್ನೆಲ್ಲ ಒದಗಿಸಿದ ಅಂತಿದೆ. ಯುದ್ಧಕ್ಕೆ ಬೇಕಿರುವಂತಹ ಸಿದ್ಧತೆ ಆಗುವಾಗ ಕೃಷ್ಣ ಈ ಹೋಗುವಾಗ ಹಾಗೆ ಹೋಗಲಿಲ್ಲ, ಒಂದು 2-3 ಕೆಲಸ ಮಾಡಿ ಹೋಗಿದ್ದ. ಒಂದು ಅಶ್ವತ್ಥಾಮನನ್ನ ಭೇಟಿಯಾಗಿ ಅವನಿಗೊಂದಿಷ್ಟು ಬುದ್ಧಿವಾದ ಹೇಳಿದ್ದ. ಆಮೇಲೆ ಕರ್ಣನನ್ನ ಭೇಟಿಯಾಗಿ ನೀನ್ ಯಾರು ಅಂತನ್ನುವ ಹಿಂದಿನ ಒಂದು ಘಟನೆಯನ್ನು ಸತ್ಯ ಹೇಳಿದ್ದ. ಕುರುಕ್ಷೇತ್ರದ ಮುಂಚೆನೆ ಸಣ್ಣ ಆಗುವಾಗ್ಲೇ ಹೇಳಿದ್ದ, ನಾನು ಕುಂತಿ ಪುತ್ರ ಅಂತ, ನಾನು ಸೂರ್ಯನ ಪುತ್ರ ಅಂತ ಗೊತ್ತಿತ್ತು. ಕುಂತಿಯು ಭೇಟಿ ಆಗ್ತಾಳೆ ಆಮೇಲೆ ಯುದ್ಧಕ್ಕೆ ಮುಂಚೆ ಭೇಟಿಯಾಗಿ ಹೇಳ್ತಾಳೆ. ಆದ್ರೆ ಕರ್ಣನದೊಂದು ನಿಷ್ಠೆಯನ್ನು ಮೆಚ್ಚಬೇಕು. ಅವನು ಹೇಳ್ತಾನೆ, ನೀನು ಈಗ ಏನೇ ಹೇಳಿದ್ರು ಕೂಡ ನಾನು ವಾಪಸ್ ಬರ್ಲಿಕ್ಕಾಗಲ್ಲ, ಯಾಕೆಂದ್ರೆ ನನ್ನ ಮಲಮೂತ್ರ ಬಾಚಿದವಳು ರಾಧೆ, ನೀನಲ್ಲ. ನೀನು ಎಸ್ತು ಬಿಟ್ಟಿ ನದಿಗೆ, ನಿನಗೆ ನನ್ನ ಕಷ್ಟ ಆಯಿತು, ನನ್ನ ಹೊಣೆಗಾರಿಕೆ ನಿನಗೆ ಕಷ್ಟ ಆಯಿತು. ಆದರೆ ನೀನು ತುಂಬ ಕೇಳ್ಕೊಂಡು ಬಂದಿದ್ದೀಯ ಅನ್ನುವ ಕಾರಣಕ್ಕೆ ಯುಧಿಷ್ಠಿರಂಚ ಭೀಮಂಚ ಯಮೌ ಚೈವಾರ್ಜುನ ಹೃತ್ರೇ ನತೇ ಜಾತು ಶಿಷ್ಯಂತಿ ಪುತ್ರ ಪಂಚ ಯಶಸ್ವಿನಿ. ನಿನಗೆ 5 ಜನ ಮಕ್ಕಳಂತೂ ಉಳಿತಾರೆ ಆ ಪಾಂಡವರು. ಅರ್ಜುನನನ್ನು ಬಿಟ್ಟು 5 ಜನ ಸೇರಿ 5 ಜನ ಉಳಿತಾರೆ. ಅರ್ಜುನ ಸತ್ರೆ ನಾನು ಉಳಿತೇನೆ, ನಾನ್ ಸತ್ರೆ ಅರ್ಜುನ ಉಳಿತಾನೆ, ನಿಂಗು ಕೊನೆಗೆ ಉಳಿದ 5 ಜನ ಪಾಂಡವರು ಅಂತ ಹೇಳ್ತಾನೆ. ಅಂದ್ರೆ 10 ಜನ ಪಾಂಡವರ ಪೈಕಿ ಅರ್ಜುನ ಮೇಲೆ ವಿಪರೀತ ಕೋಪ ಇತ್ತು, ಅದು ಸಿಟ್ಟು, ಸಿಕ್ಕಾಪಟ್ಟೆ ಸಿಟ್ಟು. ಹಾಗಾಗಿ ಅವನು ನಿರಾಕರಣೆ ಮಾಡ್ತಾನೆ ದುರ್ಯೋಧನ. ಯಾಕಂದ್ರೆ ನನಗೆ ಒಂದು ಅಸ್ತಿತ್ವವೇ ಇಲ್ಲದ ಕಾರಣದಲ್ಲಿ ಅಂಗರಾಜ್ಯವನ್ನ ನನ್ನ ತಲೆ ಮೇಲೆ ಕಿರೀಟ ಇಟ್ಟು ಅವನು ಏನ್ ಆಮೇಲೆ ಅಲ್ಲಿ ಹೋಗಿ ಆಳಿದ್ದು ಗೀಳಿದು ಎಂತದ್ದು ಗೊತ್ತಿಲ್ಲ, ಇವನು ಹಿಂದೆನೆ ಬಿದ್ದಿದ್ದ. ಆದ್ರೆ ಈ ಹುಟ್ಲಾರದ ಒಂದು ಹುಟ್ಟಿತು ಅಂತಂದ್ರೆ ಅದು ದೊಡ್ಡ ಹೆಗ್ಗಣ ಮುದ್ದು ಅಂತ ಅನ್ನುವ ಹಾಗೆ, ಅಥವಾ ಆಗದೆ ಮದುವೆ ಆಯ್ತು ಅಂದ್ರೆ ಅದೇ ಒಂದು ದೊಡ್ಡ ಪವಾಡ ಅಂತ, ಅಥವಾ ಪವಾಡ ಅನ್ನೋದಕ್ಕಿಂತ ಅತಿಯಾದ ಪ್ರೀತಿ ಶುರುವಾಗ್ಬಿಡುತ್ತೆ. ಅಥವಾ ಒಂದು ವಸ್ತು ಎಷ್ಟೋ ಕಾಲದ ನಂತರ ಯಾರು ಕೇರೆ ಮಾಡೋರು ಇರಲಿಲ್ಲ, ಈಗ ನಿಯತ್ತು ಗಟ್ಟಿಯಾಗುತ್ತೆ. ವಸ್ತುತಃ ದುರ್ಯೋಧನನಿಗೆ ಆ ಪ್ರೀತಿ ಇರಲಿಲ್ಲ.
ಅವನು ಹೇಳ್ತಾನೆ ಬಾಯ್ ಬಿಟ್ಟು, ಗ್ಲಹಾವೇತವು, ಇವು ನನಗೆ ದಾಳ ಇದ್ದ ಹಾಗೆ ಪಾಂಡವರ ವಿರುದ್ಧ ಯುದ್ಧಕ್ಕೆ, ಆದ್ರೆ ಅವನು ನನಗೆ ಆಶ್ರಯ ಕೊಟ್ಟವ ಅನ್ನುವ ಒಂದು ಯಜಮಾನನ ಪ್ರೀತಿಯನ್ನು ಅವನು ಇಟ್ಕೊಂಡಿದ್ದ. ಆದ್ರೆ ದುರ್ಯೋಧನ ಸ್ನೇಹ ಈ ಕರ್ಣನ ಮೇಲೆ ಏನಿತ್ತು ಅದು ಸಂಪೂರ್ಣ ನಾಟಕ ಅಂತ ಆಯ್ತು, ಬರೀ ಸುಳ್ಳು, ಬರೀ ಸುಳ್ಳು. ಆದ್ರೆ ಇದನ್ನೇ ನಮ್ಮವ್ರು ಇವತ್ತು ಅರ್ಥ ಮಾಡ್ಕೊಳ್ಳೋರು. ಕರ್ಣ ದುರ್ಯೋಧನ ಸ್ನೇಹ, ಅಯ್ಯೋ ಸ್ನೇಹ ಅಂದ್ರೆ ಕುಚುಕು, ಇದು ತಪ್ಪಿಸ್ಲಿಕ್ಕೆ ಸಾಧ್ಯ ಇಲ್ಲದ ಸ್ನೇಹ ಅಂತ. ಅದು ಭಾನುಮತಿ ಈ ಕಥೆ ಎಲ್ಲ ಯಾವುದೂ ಇಲ್ಲ ಮಹಾಭಾರತದಲ್ಲಿ, ಇಲ್ವಿಲ್ಲ. ಅದು ನಮಗೆ ಆಮೇಲೆ ಕನ್ನಡದ ವರ್ಷನ್ಗಳಲ್ಲಿ ಬಂದ ಕಥೆಗಳನ್ನ ಎತ್ತರ ಮಾಡಿ ಹೇಳ್ತಾರೆ. ಸೆಟ್ ಆಫ್ ಎಕ್ಸಾಂಪಲ್ ಸ್ನೇಹ ಹೆಂಗಿತ್ತು ಹೇಳೋದಕ್ಕೆ. ಅಂದ್ರೆ ನೀವು ಕರ್ಣನ ಸ್ನೇಹ ಬೇಕಾದ್ರೆ ಹೇಳಿ, ನ್ಯಾಯ ಇತ್ತು, ನಿಯತ್ತಿತ್ತು. ಆದರೆ ದುರ್ಯೋಧನನ ಸ್ನೇಹವನ್ನು ನಾವು ಯಾವ ಕಾರಣಕ್ಕೂ ಕರ್ಣನ ಮೇಲೆ ಇತ್ತು ಅಂತ ಅನ್ನೋದನ್ನು ನಾವು ಒಪ್ಕೊಳ್ಳಿಕ್ಕೆ ಸಾಧ್ಯವೇ ಇಲ್ಲ. ಅದಕ್ಕೆ ಸ್ಪಷ್ಟ ವಿರೋಧದ ಮಾತುಗಳು ಭಾರತದಲ್ಲೇ ಇದೆ. ನಾವು ಮೂಲಕ್ಕೆ ಹೋಗ್ಬೇಕಲ್ವ, ಯಾರು ಕತೆ ಹೇಳ್ತಾರೋ ಅವ್ರು ಹೇಳ್ದಾಗ ಕೇಳಬೇಕು ಹೊರತು ನಮ್ಗೆ ಇಷ್ಟ ಬಂದಾಗೆ ಪಾತ್ರವನ್ನು ಚೇಂಜ್ ಮಾಡಿ ಅದರಂತೆ ಕಾರಣ ಈಗ ನಿಮ್ಮ ಬಗ್ಗೆ ಒಂದೇ ನಾನು ಎಪಿಕ್ ತೆಗೆದು ಬಯೋಪಿಕ್ ತೆಗೆದು ನನಗೆ ಬೇಕಾದಾಗ ನಿಮ್ಗೆ ಇಲ್ಲದ ಹೀರೋಯಿನ್ ಎಲ್ಲ ಸೃಷ್ಟಿ ಮಾಡಿ ನನಗೆ ಸಿನಿಮಾಕ್ಕೆ ಒಂದು ಹಾಡು ಬೇಕು ಅಂತ ಜೋಡಿಸಿದ್ರೆ ಅವಾಗ ನಿಮ್ಗೆ ಇಷ್ಟ ಆಗುತ್ತೋ ಸಿಟ್ಟು ಬರುತ್ತೋ? ನನ್ನ ಹೀರೋಯಿನ್ ನನಗೆ ಬೇಕು ಅಂದ್ರೆ ನಾನು ಹೇಳಿದ್ದು ಅಲ್ಲದ ಕಥೆಯನ್ನ ರೋಚಕಕ್ಕೋಸ್ಕರ ನಿಮ್ಮನ್ನ ಕೆಳಗೆ ಹಾಕುವ ಅಥವಾ ನಿಮ್ಮ ಕ್ಯಾರೆಕ್ಟರ್ನೇ ಮಿಸ್ಯೂಸ್ ಮಾಡುವಂತ ಸ್ಥಿತಿಗೆ ಬಂದ್ರೆ ನಾವು ಯಾವತ್ತು, ನಮ್ಗೆ ದ್ರೌಪದಿ ಸಿಕ್ಕಿದಾಳೆ ಅಂದ್ರೆ ವೇದವ್ಯಾಸರು ಹೇಗೆ ಹೇಳಿದಾರೋ ಹಾಗೆ ತಗೊಳ್ಬೇಕು. ಭೀಮ ಸಿಕ್ಕಿದಾನೆ ಅಂದ್ರೆ ವೇದವ್ಯಾಸರು ಹೇಗೆ ಹೇಳ್ತಾರೋ ಹಾಗೆ ಭೀಮನನ್ನು ತಗೊಳ್ಬೇಕು. ಪ್ರಸಂಗ ಬಂತು ಅಂತ ಹೇಳ್ತೇನೆ. ಒಬ್ರು ಮರಾಠಿ, ಅವರು ಇತ್ತೀಚೆಗೆ ಒಂದು 20-40 ವರ್ಷದ ಹಿಂದಿನವರು, ಪರ್ವತೀಕರ್ ಅಂತ ಅವರ ಹೆಸರು. ಅವರು ಸ್ವಯಂಭೂ ಅಂತ ಒಂದು ಮಹಾಭಾರತದ ಕುರಿತಾದ ಸರಿಯಾದ ಅಧ್ಯಯನ ಏನು, ನಾವೆಲ್ಲಿ ಮಿಸ್ ಮಾಡಿದ್ದೀವಿ ಅನ್ನೋದು. ಅವ್ರಿಗೆ ಯಾವುದೇ ನಮ್ಮ ಈ ಕಡೆಯ ಹಿನ್ನೆಲೆ ಇಲ್ಲ. ನಾನು ಹೇಳ್ತಾ ಇರೋದು ಈಗ ಭೀಮನನ್ನ ಪರವಾಗಿ ಮಾತನಾಡೋರು ಯಾವ ಸ್ಪರ್ಶವೂ ಇಲ್ಲ. ಅವರು ಯಾವುದೋ ದೇಶಸ್ಥ ಇನ್ ಜನರಲ್ ಬದುಕಿದವರು, ಸಾಮಾನ್ಯ ಬದುಕು ನಡೆಸಿದವರು. ಆದ್ರೆ ಅವರು ಮಹಾಭಾರತದ ಬಗ್ಗೆ ಭಾರಿ ಆಸಕ್ತಿಯಿಂದ ಅವರು ಬಯೋಗ್ರಫಿಕಲಿ ಮತ್ತೆ ಜಿಯೋಗ್ರಫಿಕಲಿ ಏನೇನು ರೀತಿಯಿಂದ ಅದನ್ನು ರಿಸರ್ಚ್ ಮಾಡ್ಬೋದು. ಮನು ಅಂತ ಮತ್ತೊಬ್ಬರು ಮಹಾಸಂಪರ್ಕ ಮತ್ತು ಈ ಸ್ವಯಂಭೂ, ಈ 2 ಪುಸ್ತಕಗಳಲ್ಲಿ ನಿಜವಾದ ಭಾರತದ ಅಧ್ಯಯನ ನಾವು ಎಲ್ಲಿ ಮಿಸ್ ಮಾಡಿದ್ವಿ. ಅವರು ಸ್ವಯಂಭೂದಲ್ಲಿ ವಿಶೇಷವಾಗಿ ಭೀಮನ ಕ್ಯಾರೆಕ್ಟರ್ ಮಹಾಭಾರತದಲ್ಲಿ ಹೇಗೆ ಬಂದಿದೆ ನಾವು ಇವತ್ತು ಹಾಗೆ ಇಟ್ಕೊಂಡಿಲ್ಲ, ನಾವು ಮರ್ತು ಬಿಟ್ಟಿದ್ದೀವಿ. ನಾವು ಅರ್ಜುನನನ್ನು ಹೀರೋ ಮಾಡ್ಲಿಕ್ಕೆ ಹೋಗಿ ಭೀಮನನ್ನು ಒಬ್ಬ ಹೊಟ್ಟೆ ಬಾಕ, ತಿಂಡಿಪೋತ, ನಿದ್ದೆ ಮಾಡ್ತಿದ್ದ ಅನ್ನುವ ಈ ದೃಷ್ಟಿಯಲ್ಲಿ ಭೀಮನನ್ನು ಹೇಳಿದರೆ ಅದು ಮಹಾಭಾರತಕ್ಕೆ ಒಪ್ಪುವ ಮಾತಲ್ಲ. ಇವತ್ತಿನ ಮಹಾಭಾರತದಲ್ಲೇ ಇದೆ. ಇವ್ರು ಯಾರೋ ಅವ್ರಿಗೆ ಇಷ್ಟ ಬಂದವರು ಸೇರಿಸಿದವರು ಅಂತ ಯಾರು ಮಾತಾಡಿದ್ರು, ನೀವು ಹುಡುಕಿ ಉತ್ತರ ಭಾರತದಲ್ಲಿ ಪ್ರಿಂಟ್ ಆದ ಪುಸ್ತಕಗಳಲ್ಲೇ ಭೀಮನ ಬಗ್ಗೆ ಇರುವಂತಹ ಮಾತುಗಳನ್ನು ನೋಡಿದ್ರೆ ನಿಜವಾಗ್ಲೂ ನಮ್ಗೆ ಯಾಕೆ ಭೀಮ ಅಷ್ಟು ಹೆದರುತ್ತಿದ್ದ ಅಂದ್ರೆ ಯಾರು ದುರ್ಯೋಧನ ಹೆದರುತ್ತಿದ್ದ ಅನ್ನೋದು ನಮ್ಗೆ ಮಹಾಭಾರತ ನೋಡಿದ್ರೆ ಮಾತ್ರ ಗೊತ್ತಾಗುತ್ತೆ. ಅವ್ನು ಸ್ಟಾರ್ಟ್ ಮಾಡುವಾಗ ಹೇಳುದು ಗೀತೆ ಶುರುವಿನಲ್ಲಿ, ಭೀಮಾರ್ಜುನ ಸಮಾಯುಧಿ, ಪಾಂಡವರಲ್ಲಿರುವ ಪ್ರತಿಯೊಬ್ಬ ಯೋಧನು ನಂಗೆ ಭೀಮ ಮತ್ತು ಅರ್ಜುನರಂತೆ ಕಾಣ್ತಾನೆ ಅಂತ. ಅಂದ್ರೆ ಅವರಿಂದ ಟ್ರೈನ್ ಆದವರು ಅಂತ. ಅಂದ್ರೆ ಅವನಿಗೆ ಪ್ರತಿಯೊಂದು ಸಂದರ್ಭದಲ್ಲಿ ಹೆದರಿಕೆ ಇದ್ದದ್ದು ಭೀಮ ಅರ್ಜುನ ಅಂತ. ಹಾಗಾಗಿ ಆ ಸೇನೆಯ ವ್ಯವಸ್ಥೆಯನ್ನ ಮಾಡುವಾಗ ಒಳಗೆ ಅಧಿರಥರು ಯಾರು, ಮಹಾರಥರು ಯಾರು, ರಥಿಕರು ಯಾರು ಇತ್ಯಾದಿಗಳ ಬಗ್ಗೆ ಒಂದು ಚರ್ಚೆ ಬಂದಾಗ ಎಲ್ಲ ರಾಜರ ಹೆಸರು ಹೇಳಿ ಕರ್ಣನನ್ನ ಅರ್ಧರಥ ಅಂತ ಹೇಳಿಬಿಡ್ತಾನೆ ಭೀಷ್ಮ. ಏನದು ಅರ್ಧರಥ? ಅರ್ಧರಥ, ಈಗ ಮಹಾರಥ ಅಂದ್ರೆ ಎದುರುಗಡೆ ಶತ್ರುಗಳು ಬಂದಾಗ ಅವರ ಸೇನೆಯನ್ನ ನಾಶ ಮಾಡಿ ತನ್ನ ಹತ್ತಿರ ಇರುವ 10,000 ಸೇನೆಯನ್ನ ಉಳಿಸಿಕೊಂಡು ತನ್ನ ಕಡೆಯವರಿಗೆ ಯಾರಿಗೂ ತೊಂದರೆ ಆಗದಂತೆ ತನ್ನ ರಥ, ತನ್ನ ಧ್ವಜ, ತನ್ನ ಸಾರಥಿ ಮತ್ತು ತನ್ನ ಚಕ್ರ ಇಷ್ಟನ್ನು ರಕ್ಷಿಸಿಕೊಂಡ್ರೆ ಅವನು ಮಹಾರಥ. ಅದಕ್ಕೆಲ್ಲ ಡೆಫಿನೇಷನ್ ಇದೆ, ಒಬ್ಬೊಬ್ರು ಹೇಗೆ ಹೇಗೆ ಅಂತ. ಇದರಲ್ಲಿ ಅರ್ಧರಥ ಅಂದ್ರೆ ಅದರಲ್ಲಿ ಯುದ್ಧ ಮಾಡ್ತಾನೆ, ಆದ್ರೆ ಎಲ್ಲಾ ಸಂದರ್ಭದ ಅಂದ್ರೆ ಅವನಿಗೆ ಶೂರ ಹೇಳಕ್ಕಾಗಲ್ಲ. ಶೂರ ವೀರ ಅಲ್ಲ. ಶೂರ ಅಂದ್ರೆ ಅವನಿಗೆ ನಾಲೆಜ್ ಇದೆ, ಆದ್ರೆ ಪ್ರಾಕ್ಟಿಕಲ್ ಅಭ್ಯಾಸ ಇಲ್ಲ. ತಿಳುವಳಿಕೆ ಇದೆ, ಅದನ್ನ ಗ್ರೌಂಡ್ ಅಲ್ಲಿ ಹೇಗೆ ವರ್ಕ್ ಮಾಡಬೇಕು ಅನ್ನೋದು ಗೊತ್ತಿಲ್ಲ ಅವನಿಗೆ. ಎಕ್ಸಿಕ್ಯೂಟ್ ಮಾಡೋ ವಿಷಯದಲ್ಲಿ ಸೋಲ್ತಾನೆ ಅನ್ನುವ ಅರ್ಥದಲ್ಲಿ ಇವನು ಅರ್ಧರಥ ಅಂತ ಹೇಳ್ತಾನೆ. ಆಗ ಅತಿರಥ ಅಂದ್ರೆ ಅದರ ಮಧ್ಯದ್ದು, ಅಂದ್ರೆ ಸುಮಾರು ಒಂದು 5,000ದಿಂದ 8,000 ಜನರ ಹೋರಾಟವನ್ನ ಮಾಡುವಾಗ ಅದಿದ್ರೆ ಇದಿರಲ್ಲ. ಅಂದ್ರೆ ಎದುರಾಳಿಗಳನ್ನ ಸೋಲಿಸ್ತಾನೆ, ತನ್ನವರನ್ನು ಉಳಿಸ್ಕೊಳ್ಳಿಕ್ಕಾಗಲ್ಲ ಅನ್ನೋ ಸ್ಥಿತಿ ನೆಕ್ಸ್ಟ್. ಅಥವಾ ತಾನು ಉಳಿಲಿಕ್ಕಾಗಲ್ಲ, ಅವರು ಮಾಡ್ಲಿಕ್ಕಾಗಲ್ಲ ಅನ್ನೋ ಸ್ಥಿತಿಯಲ್ಲಿ ಬಂದ್ರೆ ಅದು ಈ ಅರ್ಧರಥ. ಗ್ಯಾರಂಟಿ ಇಲ್ಲ ಏನಾಗುತ್ತೆ. ಕಲ್ಲು ಹೊಡೆಯುವುದು, ಬಿದ್ರೆ ಹಣ್ಣು, ಇಲ್ಲ ಅಂದ್ರೆ ಕಲ್ಲೇ ತಲೆ ಮೇಲೆ ಬಿತ್ತು ಅಂತ ಸಂತೋಷ ಪಡ್ಬೇಕಷ್ಟೇ. ಆ ತರದ ಸ್ಥಿತಿಯಲ್ಲಿ ಅವನನ್ನು ನಿರಾಕರಣೆ ಮಾಡಿದಾಗ ಕೋಪ ಬರುತ್ತೆ ಕರ್ಣನಿಗೆ. ಇವನು ಈ ಭೀಷ್ಮ ಅನ್ನೋನಿದ್ದಾನಲ್ಲ, ಇವನು ನಮ್ಮ ಮಧ್ಯೆ ತಂದು ಹಾಕ್ಲಿಕ್ಕೆ ಬಂದವನು. ಇದು ಭೀಷ್ಮರು ಮಾಡಿದ್ದ? ಭೀಷ್ಮರು ಹೇಳ್ತಾರೆ. ದ್ರೋಣರು ಮಾಡಿದ್ದ? ಭೀಷ್ಮರು ಹೇಳ್ತಾರೆ. ಅವ್ರು ಹೇಳುದು ತಮ್ಮ ಅನುಭವದಿಂದ. ಯಾಕೆ ಅಂತ ಕಾರಣನೂ ಕೊಡ್ತಾರೆ. 2 ವಿಷಯಗಳನ್ನು ಹೇಳ್ತಾರೆ. ಒಂದು, ಅವನು ಹಿಂದೆ ಪರಶುರಾಮನ ಹತ್ರ ಅಧ್ಯಯನ ಮಾಡ್ಲಿಕ್ಕೆ ಹೋದಾಗ ಸುಳ್ಳು ಹೇಳಿ ತಾನು ವಿದ್ಯೆ ಕಲೀಲಿಕ್ಕೆ ಬಂದವನು ತನ್ನ ನಿಜವಾದ ಐಡೆಂಟಿಟಿಯನ್ನು ಮುಚ್ಚಿಟ್ಟದ್ರಿಂದ ಅದು ಸತ್ಯ ಹೇಳು ಅಂತ ಕೊನೆಗೆ 12 ವರ್ಷದ ಕೊನೆ ತನಕ ಕಾಯ್ತಾರೆ.
ಕಾದ್ರೂ ಅವನು ಹೇಳದೆ ಹಾಗೆ ಹೋಗುವಾಗ ಅವನಿಗೊಂದು ತೊಡೆ ಮೇಲೆ ಒಂದು ವಜ್ರಕೀಟ ಕಡಿದು ಅದು ನೆತ್ತರು ಹರಿದು ಅವ್ರು ಮಲಗಿದ್ದ ತಲೆ ಅಡಿಗೆ ಅದರ ರಕ್ತ ತಾಗಿ ಬಿಸಿ ನೆತ್ತರು ತಾಗಿದಾಗ್ಲೂ ಇವನು ಅಳದೆ ಸುಮ್ಮನೆ ಕೂತದ್ ನೋಡಿ ಇದು ಒಬ್ಬ ಮೂಗಿ ಹಿಡಿಯೋನ ಬದುಕಿನಲ್ಲಿರುವ ಲಕ್ಷಣ ಅಲ್ಲ, ಇದೊಬ್ಬ ಕ್ಷತ್ರಿಯನ ರಕ್ತ, ಇದು ನೀನು ಸುಳ್ಳು ಹೇಳಿದ್ದೀನಿ ನನಗೆ ಅಂತ ಕೋಪ ಮಾಡಿಕೊಂಡು ನೀನು ಸ್ಪರ್ಧೆಯಿಂದ ಯಾವಾಗ ಈ ಅಸ್ತ್ರವನ್ನ ಪ್ರಯೋಗ ಮಾಡಿ, ಯಾಕಂದ್ರೆ ಅದಕ್ಕಿಂತ ಮುಂಚೆ ಭಾರ್ಗವಾಸ್ತ್ರಗಳು ಬೇರೆ ಬೇರೆ ಬ್ರಹ್ಮಾಸ್ತ್ರ ಎಲ್ಲ ಉಪದೇಶ ಮಾಡಿರ್ತಾರೆ. ಆದರೆ ಅದರ ಮುಕ್ತಾಯದ ಹೊತ್ತಿಗೆ ಅವನು ಹೇಳುವ ವಿಷಯಗಳನ್ನು ಸರಿಯಾಗಿ ಹೇಳಿದಿದ್ರೆ ಬಹುಶಃ ಅನ್ಯಾಯ ಆಗ್ತಿಲ್ಲ. ಎಲ್ಲರೂ ಕೂಡ ಆ ಜಾತಿಯ ವ್ಯವಸ್ಥೆ ಮೇಲೆ ಅವನನ್ನ ನೂಕರುಗ್ಗಲು ಅಂತ ಸೂತ ಅಂತ ಹೇಳಿ ಅವನು ತಿರಸ್ಕರಿಸ್ತಾನೆ. ಅಲ್ಲಿ ಆ ಮಾತಿಲ್ಲ. ನೀನು ಗುರುಗಳ ಹತ್ರ ಸರಿಯಾದ ಸತ್ಯವನ್ನು ಒಪ್ಪಿಕೊಂಡು ಕಲ್ತಿದ್ದಿದ್ರೆ ನಿನಗೆಲ್ಲ ವಿದ್ಯೆ ದಕ್ತಿತ್ತು. ಅಷ್ಟು ಎಲ್ಲ ಮರ್ತೋಗ್ಲಿ ಅಂತಾನೂ ಹೇಳಿಲ್ಲ. ನೀನು ಸ್ಪರ್ಧೆಯಿಂದ ಯುದ್ಧ ಮಾಡಿದ್ರೆ ಅದೊಂದು ರಾಂಗ್ ಅಸಂಪ್ಷನ್ ಇದೆ. ಪರಶುರಾಮರು ಕೇವಲ ಬ್ರಾಹ್ಮಣರಿಗೆ ಮಾತ್ರ ಪಾಠ ಹೇಳ್ತಾ ಇದ್ರು, ಹಾಗಾದ್ರೆ ಭೀಷ್ಮರಿಗೆ ಅಂತ ಹೇಳಿದ್ರಲ್ವಾ? ಅದನ್ನೇ ಕ್ವಶನ್ ಮಾಡಿ. ಇದೆಲ್ಲ ಅದೇ ನಮಗೆ ನಮ್ದೇ ಆದ ನರೇಟಿವ್ ತಲೆಯಲ್ಲಿ ಇಟ್ಕೊಂಡು ಅದಕ್ಕೆ ಹೇಳಿದ್ ನೋಡಿ, ಇಂಥ ತಪ್ಪು ಕಥೆಗಳನ್ನ ಕೇಳಿದ ನಂತರ ನಾವು ಮೂಲ ಮಹಾಭಾರತದಲ್ಲೂ ಪಾತ್ರಗಳ ಬಗ್ಗೆನೇ ನಮಗೆ ಡಿಸ್ಕಷನ್ ಮಾಡುವಲ್ಲಿ ಸೋಲ್ತೇವೆ ನಾವು. ಸರಿಯಾದ ಅಂಶ ಏನು ಅಂತ ಗೊತ್ತಾಗುದಿಲ್ಲ. ಇನ್ನೊಂದು ಶಾಪ ಏನಿತ್ತು ಕರ್ಣನ್ಗೆ? ಇನ್ನು ಆ ಮಹೇಂದ್ರ ಪರ್ವತದ ಹತ್ರನೇ ಪರಶುರಾಮ ತಪಸ್ಸು ಮಾಡ್ತಾ ಇದ್ದದ್ದು, ಅಲ್ಲೇ ಒಂದು ಸೇವೆ ಮಾಡ್ತಿದ್ದ. ಒಂದ್ಸಲ ಸಮುದ್ರದ ತೀರದಲ್ಲಿ ಗಂಧರ್ವರು ಇತ್ಯಾದಿಗಳೆಲ್ಲ ಅಲ್ಲಿ ಪರಶುರಾಮನನ್ನು ಭೇಟಿ ಆಗ್ಲಿಕ್ಕೆ ಬರುವ ಸಂದರ್ಭದಲ್ಲಿ ರಾಕ್ಷಸರೆಲ್ಲ ಬಂದಾಗ ಸ್ವಲ್ಪ ಕಾವಲು ನಿಲ್ಲಬೇಕು ಅಂತ ಇವನನ್ನು ಇಟ್ಟಿದ್ರು. ಇವನು ಕಾಯ್ತಾ ಒಂದು ಮಧ್ಯದಲ್ಲಿ ರಾತ್ರಿ ಯಾವುದೋ ಏನೋ ಪ್ರಾಣಿ ಬಂತು ಅಂತ ಹೆದರಿ ತನ್ನ ಕತ್ತಿಯಿಂದ ಬೀಸಿ ಕೊಂದು ಬಿಡ್ತಾನೆ. ಕೊಂದು ಬಿಟ್ರೆ ಅದು ಅದೇ ಆಶ್ರಮದ ಪರಶುರಾಮನ ಒಬ್ಬ ಶಿಷ್ಯನ ಮನೆಯ ಹೋಮಧೇನು, ಅಂದ್ರೆ ಹಾಲು ಮೊಸರು ಬೆಣ್ಣೆ ತುಪ್ಪಕ್ಕೋಸ್ಕರ ಸಾಕಿದಂತಹ ಹಸು. ಅವನು ಬಂದು ಹೇಳ್ತಾನೆ, ನಾನೇ ಕೊಂದು ಬಿಟ್ಟೆ, ತಪ್ಪಾಯಿತು ಅಂತ ಕರ್ಣನೇ ಬಂದು ಅವನ ಹತ್ರ ಹೇಳ್ತಾನೆ. ಆದರೆ ಅವನಿಗೆ ಸಿಟ್ಟು ಬರುತ್ತೆ. ಸಿಟ್ಟು ಬಂದು, ನಿನಗೆ ಯಾವಾಗ ಸಾವು ಹತ್ರ ಬರುತ್ತೋ ಆವಾಗ ನಿನ್ನ ರಥ ಕುಸ್ತು ಭೂಮಿಯಲ್ಲಿ ಇಳಿದು ಹೋಗುತ್ತೆ, ನಿನಗೆ ಆಗ ಸ್ಪರ್ಧೆಯಿಂದ ನೀನು ಯುದ್ಧ ಮಾಡಿದ್ದು ಅನ್ನುವ ಕಾರಣಕ್ಕೋಸ್ಕರ ನಿನಗೆ ಯಾವ ಮಂತ್ರಗಳು ನೆನಪಾಗದೆ ವಿಸ್ಮೃತಿ ಆಗಲಿ ಅಂತ ಅವನು ಶಪಿಸ್ತಾನೆ. ಪರಶುರಾಮನ ಶಾಪದ ಹಾಗೇನೆ ಇನ್ನೊಂದು ಶಾಪ ಬರುತ್ತೆ. ಈ ಎರಡು ಶಾಪಗಳ ವಶದಿಂದ ನಮ್ಗೆ ಇವನು ಈಗ ಉಪಯೋಗ ಇಲ್ಲ. ಅಂದ್ರೆ ಈ ಶಾಪ ಇದೆ ಕರ್ಣನಿಗೆ ಅಂತೇಳಿ ಭೀಷ್ಮಾಚಾರ್ಯರಿಗೆ ಗೊತ್ತಿತ್ತು. ಆಮೇಲೆ ಯಾಕಂದ್ರೆ ಪರಶುರಾಮನ ಶಿಷ್ಯ ಅಲ್ಲ, ಅವರು ಹೇಳಿರ್ತಾರೆ ಲಿಂಕ್. ಮತ್ತೆ ಈ ರಾಜಕಾರಣದಲ್ಲಿ ಇದ್ದವರಿಗೆ ಉಂಟಲ್ಲ, ಎಲ್ಲಿಂದ ಬೇಕಾದ್ರೂ ನ್ಯೂಸ್ ತಂದ್ಕೊಳ್ಳೋ ಶಕ್ತಿ ತೆಗಿತಾರೆ. ಚಾರ ಚಕ್ಷುಷಃ, ಅವರಿಗೆ ಅವರಿಗೆ ಬೇಕಾದ ಚಾರರು ಬೇಕಾದಷ್ಟು ಕಣ್ಣುಗಳನ್ನ ಎಲ್ಲ ಕಡೆ ಇಟ್ಟಿರ್ತಾರೆ. ಗೋಡೆಗಳಿಗೂ ಕಿವಿ ಇದೆ ಅಥವಾ ಮಹಡಿಗಳಿಗೂ ಕಣ್ಣಿದೆ ಅಂತಂದ್ರೆ ಅದು ರಾಜರಿಗಿರುವಂತ ತಾಕತ್ತದು. ಅದು ಅದರಲ್ಲೂ ಅನುಭವಸ್ಥನಾಗಿ 800 ವರ್ಷಗಳ ಇತಿಹಾಸವನ್ನ ಕಂಡ ಭೀಷ್ಮನಿಗೆ ಇದೆಲ್ಲ ಸುಲಭದಲ್ಲಿ ತಿಳ್ಕೊಳ್ಳಿಕ್ಕಾಗುವಂಥ ಸಂಗತಿಗಳು. ಹಾಗಾಗಿ ಈ ವಿಷಯದಲ್ಲಿ ಅರ್ಜುನನ ಮೇಲೆ ಯಾವಾಗಲೂ ಕೆಂಡ ಕಾರ್ಕೊಂಡೇ ಬದುಕೋನಾದ್ರಿಂದ ಇವನು ಅಸೂಯೆಯಿಂದಲೇ ಯುದ್ಧ ಮಾಡ್ತಾನೆ. ಅವನು ವಿದ್ಯೆ ಪಡೀಲಿಕ್ಕೆ ಹೋದದ್ದು ಕೂಡ ಅಸೂಯೆಯಿಂದಲೇನೆ. ಅರ್ಜುನನನ್ನು ಸೋಲಿಸ್ಬೇಕು, ಅರ್ಜುನನಿಗಿಂತ ಮೀರಿದವನಾಗಬೇಕು ಅಂತ. ಆ ಕಾರಣಕ್ಕೆ ನಮಗವನು ಅನುಪಯುಕ್ತ. ನಿನಗೆ ನಾನು ದೃಷ್ಟಾಂತ ಸಹಿತ ಹೇಳ್ತೇನೆ. ಚಿತ್ರಸೇನನನ್ನು ಅಪಹಾರ ಮಾಡಿದಾಗ ಎಲ್ಲಿ ಹೋಗಿತ್ತು ಇವನು? ಹೋಗಿದ್ದ ವಿರಾಟ ನಗರದಲ್ಲಿ ಗಂಧರ್ವರು ಹೊಡಿಬೇಕಾದ್ರೆ ಎಲ್ಲಿ ಹೋಗಿದ್ದ? ವಿರಾಟ ನಗರದಲ್ಲಿ ಸೇನೆಯನ್ನ ಸಹಾಯ ಮಾಡ್ಲಿಕ್ಕೆ ಬರಬೇಕಾದಾಗ ಇವನು ಎಲ್ಲಿದ್ದ? ಮೂರ್ಛೆ ಬಿದ್ದು ಮಲ್ಕೊಂಡಿಲ್ವಾ? ಇಂಥದ್ದೊಂದು 4-5 ಪ್ರಸಂಗ. ಅದು ಹಿಂದೆ ದ್ರೌಪದಿಯನ್ನ ಗೆಲ್ಲುವ ಸಂದರ್ಭದಲ್ಲೂ ಇದೇ ಕರ್ಣ ಮತ್ತು ಶಲ್ಯ ಅಲ್ಲಿ ಯುದ್ಧಕ್ಕೆ ಬರುದು. ಆಗ್ಲೂ ಕರ್ಣನನ್ನ ಅರ್ಜುನ ಹೆಡೆಮುರಿ ಕಟ್ಟಿ ಓಡಿಸ್ಬಿಡ್ತಾನೆ. ಆಗ ಓಡಿದವನು. ಆಮೇಲೆ ಘೋಷಯಾತ್ರೆ, ಇನ್ನೊಂದು ಯಾವುದು, ಇನ್ನೊಂದು ಸರ್ತಿ ದ್ರೌಪದಿಯ ಸ್ವಯಂವರದ ಸಂದರ್ಭದಲ್ಲಿ ಸೇನೆ ತಗೊಂಡ್ ಬರ್ತಾರಲ್ಲ ಹೇಳದೆ ಕೇಳದೆ, ಅಲ್ಲೂ ಕೂಡ ಕರ್ಣ ಓಡಿಯೇ ಹೋಗಿದ್ದು. ಹಾಗಾದ್ರೆ ನೀನ್ ಕರ್ಣ ನಿನ್ಗೆ ಯಾವಾಗ ಗೆಲ್ಸಿದಾನೆ ಹೇಳು? ನಾನು ಹೇಳುವುದ್ರಲ್ಲಿ ಸುಳ್ಳಿದ್ರೆ, ಅಯ್ಯೋ ನೀನು ಅದಲ್ಲ ಹಳೆದಲ್ಲ ಹೇಳ್ಬೇಡ, ನಾನು ಈಗ ಏನ್ ಮಾಡ್ತಿದ್ದೇನೆ ಅನ್ನೋದು ಮುಖ್ಯ, ಹಾಗೆ ಹೀಗೆ ಅಂತ ಅವನು ಸಿಟ್ಟು ಮಾಡ್ಕೊಂಡು ಈ ಮುದುಕ ಸಾಯೋ ತನಕ ನಾನು ಶಸ್ತ್ರ ಹಿಡಿಯಲ್ಲ ಅಂತ ಹೊರಟೋಗ್ತಾನೆ ಕರ್ಣ. ಭೀಷ್ಮರು ಸಾಯೋ ತನಕ ನಾನು ಶಸ್ತ್ರ ಹಿಡಿಯಲ್ಲ. ಇದು ಇಲ್ಲೇ ಒಳಗೆ ಉಂಟಾದ ಒಡಕು. ಸೇನೆ ದೊಡ್ಡದಿರೋದು ಮುಖ್ಯ ಅಲ್ಲ, ಸೇನೆ ಒಟ್ಟಿಗಿರೋದು ಮುಖ್ಯ. ಗೊತ್ತು ಇರಬೇಕು ಅನ್ನೋದು ಜ್ಞಾನ ಅಲ್ವಾ? ಮಡಿಕೆ ಮಾಡೋದು ಹೇಗೆ ಅಂತ ಜ್ಞಾನ ಇಲ್ಲದೆ ಇದ್ರೆ ಅವ್ನು ಮಡಿಕೆ ಮಾಡೋದು ಹೇಗೆ? ಅದಕ್ಕೆ ಈ ಕರ್ಮದಲ್ಲೂ ಜ್ಞಾನ ಇದ್ದೇ ಇದೆ, ಆದರೆ ಕರ್ಮ ಪ್ರಧಾನ, ಜ್ಞಾನ ಅಲ್ಪ ಪ್ರಧಾನ. ಕರ್ಮಣೈವ ಸಂಸಿದ್ಧಿಂ ಆಸ್ಥಿತ ಜನಕಾದಯ. ಜನಕಾದಿಗಳು ರಾಜರಾಗಿದ್ರು, ರಾಜರ್ಷಿಗಳಾಗಿ ರಾಜ್ಯಭಾರವನ್ನೇ ಮಾಡಿದ್ರು ಕೂಡ ಭಗವಂತನ ತತ್ವಜ್ಞಾನದ ಜೊತೆಗೆ ಯಾಜ್ಞವಲ್ಕರ ಜೊತೆಗೆ ಒಳ್ಳೆಯ ಸಂವಾದ ಮಾಡಿ ಯಾಗಗಳ ಮಧ್ಯದಲ್ಲಿ ಚಿಂತನೆ ಮಾಡಿ ಮೋಕ್ಷಕ್ಕೆ ಹೋದ. ಅವನು ಕರ್ಮಯೋಗಿ. ಆದರೆ ಯಜ್ಞವನ್ನು ಮಾಡಿದ್ದಾನೆ, ಜೊತೆಗೆ ಯುದ್ಧವನ್ನು ಮಾಡಿದ್ದಾನೆ, ತತ್ವಜ್ಞಾನವನ್ನು ಯಾಜ್ಞವಲ್ಕರಿಂದ ಪಡ್ಕೊಂಡಿದ್ದಾನೆ. ಅಂದ್ರೆ ರಾಷ್ಟ್ರ ರಕ್ಷಣೆಗೆ ಬೇಕಾದ ತತ್ವಜ್ಞಾನ. ಸಮಗ್ರ 24 ಗಂಟೆ ಮೂಗಿಡ್ಕೊಂಡು ಕೊಡ್ಬೇಕಾಗಿಲ್ಲ. ಅವನು ಯುದ್ಧವನ್ನೇ ಯಜ್ಞ ಮಾಡ್ತಾನೆ. ಕೃಷ್ಣನ ಒಟ್ಟು ತಾತ್ಪರ್ಯ ಈ ಯುದ್ಧದ ಪ್ರಸಂಗದಲ್ಲಿ ಅವನನ್ನು ಹುರಿದುಂಬಿಸುವುದು. ಬಹಳ ಜನ ಹಿಂಸಾನಂದಿಗಳು ಅಂತ ಹೇಳ್ತಾರೆ ಕೃಷ್ಣನನ್ನ. ಅವನು ಹಿಂಸೆಯನ್ನು ಬಯಸಿದ್ದಲ್ಲ, ಧರ್ಮವನ್ನು ಮಾಡು ಅಂತ ಹೇಳಿದ್ದು.
ಯುದ್ಧವನ್ನೇ ಪೂಜೆಯನ್ನಾಗಿ ಮಾಡು ಅಂದ.